ಆತ್ಮ ವಂದನೆಗಳು. ಎಲ್ಲರೂ ಹೇಗಿದ್ದೀರಿ ಮಾಸ್ಟರ್ಸ್? ಸೊ ಮೊಟ್ಟ ಮೊದಲು ಧ್ಯಾನ ಬೋಧಿಸಿದಂತ ಸುಭಾಷ್ ಪತ್ರಿಜಿ ಅವ್ರಿಗೆ ಅನಂತ ಕೋಟಿ ವಂದನೆಗಳು. ಹಾಗೆ ನನ್ನ ಗುರುಗಳಾದಂತ ರಾಮಕೃಷ್ಣ ಪರಮಹಂಸರು ಕೂಡ ಈ ಒಂದು ಅವಕಾಶ ಕೊಟ್ಟು ನನಗೆ ಬುಕ್ ಬರೋದಕ್ಕೆ ಸಹಾಯ ಮಾಡಿ ನನ್ನನ್ನೇ ಆಯ್ಕೆ ಮಾಡ್ಕೊಂಡಂತ ನನ್ನ ಗುರುಗಳಾದ ರಾಮಕೃಷ್ಣ ಪರಮಹಂಸರು ಕೂಡ ಅನಂತ ಕೋಟಿ ವಂದನೆಗಳು. ಹಾಗೆ ಎಲ್ಲ ಮಾಸ್ಟರ್ಸ್ಗೂ ಕೂಡ ನನ್ನ ಅನಂತ ಕೋಟಿ ವಂದನೆಗಳು. ಆಕ್ಚುಲಿ ಮೊನ್ನೆ ಹೇಳ್ಬೇಕು ಅಂತಂದ್ರೆ 4ನೇ ಭಾಗ ನನ್ನೊಳಗಿಂತ ನನಗೆ ರಾಮಕೃಷ್ಣ 4ನೇ ಭಾಗವನ್ನು ಹೇಳೋದಕ್ಕಿಂತ ನಂಗೆ ಆಕ್ಚುಲಿ ಮೊನ್ನೆ ಧ್ಯಾನದಲ್ಲಿ ತುಂಬಾ ಮಿರಾಕಲ್ಸ್ ಆಯ್ತು ಮಾಸ್ಟರ್ಸ್. ಅದನ್ನು 5 ಪೇಜ್ ಬರ್ಸಿದ್ದಾರೆ ಮಾಸ್ಟರ್ಸ್. ಸೊ ಅದನ್ನ ನಾನು ಹೇಳ್ಕೊತಾ ಹೋಗ್ತೀನಿ ಯಾವ ರೀತಿ ನನ್ನಲ್ಲಿ ಧ್ಯಾನದಲ್ಲಿ ಇಷ್ಟೊಂದು ಅದ್ಭುತವಾದ ಘಟನೆಗಳು ನಡೀತಾ ಹೋಯ್ತು ಕಂಟಿನ್ಯೂಸ್ ಆಗಿ ಅಂತ ಹೇಳಿ ನಾನು ನಿಮ್ಗೆ ಹೇಳ್ಕೊತಾ ಹೋಗ್ತೀನಿ ಮಾಸ್ಟರ್ಸ್. ಗುರು ಹೇಗೂ ದಾರಿ ತೋರುತ್ತಾನೆ ಎಂದು ಧ್ಯಾನದಲ್ಲಿ ತಳ್ಳಿಲಾದಾಗ ತಂದೆ ನೀವು ಸಾಕ್ಷಾತ್ ಬ್ರಹ್ಮಾಂಡದ ನಿರ್ದೇಶನವನ್ನು ಕಣ್ಣಾರೆ ಕಂಡು ಒಮ್ಮೆಲೆ ನಾನು ಮೂಕ ವಿಸ್ಮಿತರಾದೆ. ನೋಡಿ ಮಾಸ್ಟರ್ಸ್, ನಾನು ಮೊನ್ನೆ ಆಕ್ಚುಲಿ ಧ್ಯಾನ ಕೊಟ್ಟಾಗ ನನ್ನ ಗುರು ಈ ರೀತಿ ನನ್ನ ಒಮ್ಮೆಲೆ ಬ್ರಹ್ಮಾಂಡ ಕರ್ಕೊಂಡು ಹೋಗಿ ಅಲ್ಲೆಲ್ಲವನ್ನೂ ನನಗೆ ತೋರಿಸ್ತಾರೆ ಅಂತ ನಿಜವಾಗ್ಲೂ ಇಟ್ಸ್ ಅಮೇಝಿಂಗ್. ನಾನು ಧ್ಯಾನದಲ್ಲಿ ಕೂತಾಗ ಕಣ್ಮುಚ್ಚಿ ಕಣ್ ತೆರೆದ್ರೋಗಿ ನಾನು ಇಡೀ ಬ್ರಹ್ಮಾಂಡದಲ್ಲಿ ಇದ್ದೆ ಮಾಸ್ಟರ್ಸ್. ಅಷ್ಟು ಗ್ರಹಗಳ ಮಧ್ಯೆ ನಾನಿದ್ದೆ ಮಾಸ್ಟರ್ಸ್. ಪರಮಾಶ್ಚರ್ಯವಾಯಿತು. ಹೇಗೆ ನನ್ನ ದೇಹದಿಂದ ನನಗೆ ತಿಳಿಯದ ಹಾಗೆ ಹೊಗೆ ಮುಸುಕಿದ ಶರೀರ. ನೋಡಿ ಮಾಸ್ಟರ್ಸ್, ನಾನು ಧ್ಯಾನದಲ್ಲಿ ಕೂತಾಗ ಏನಾಯ್ತು ಅಂದ್ರೆ ನನ್ನ ದೇಹದಿಂದ ಒಂದು ಹೊಗೆ ಬರೋಕೆ ಸ್ಟಾರ್ಟ್ ಆಯ್ತು. ಸೊ ಸೇಮ್ ಆಕೃತಿ, ನಂದೇ ತರ ಆಕೃತಿ ನನ್ನ ಹೋಲಕ್ಕೆ ಸ್ಟಾರ್ಟ್ ಆಯ್ತು ಮಾಸ್ಟರ್ಸ್. ಧ್ಯಾನದಲ್ಲಿ ಸ್ಟಾರ್ಟಿಂಗ್ ಹೊಗೆ ಮುಸುಕಿದ ಶರೀರ ನನ್ನಿಂದ ಹೊರಬಂದು ನನ್ನದೇ ಆದ ಆಕೃತಿಯನ್ನು ಹೋಲಿ ಮೈ ರೋಮಾಂಚನವಾಯ್ತು. ಇಷ್ಟು ಮಿರಾಕಲ್ ಆಯ್ತು ಮಾಸ್ಟರ್. ಸೇಮ್ ಆಕೃತಿ ನಂತರನೇ ಇರುವಂತ ಆಕೃತಿ ಒಂದು ನನ್ ಮುಂದೆನೆ ಒಂದು ರೆಡಿ ಆಯ್ತು ಮಾಸ್ಟರ್ಸ್. ನಂತರ ಆಕಾಶದಲ್ಲಿ ತೇಲಿ ಮೋಡಗಳ ಮಧ್ಯೆ ಸಂಧಿಸಿ ನೋಡಿ ಮಾಸ್ಟರ್ಸ್, ಒಮ್ಮೆ ನನ್ನಿಂದ ಆ ದೇಹ ಬಿಡುಗಡೆ ಆಗಿ ಆಕಾಶದಲ್ಲಿ ತೇಲ್ತಾ ಅದು ಮೋಡಗಳ ಮಧ್ಯೆ ಹೋಗುತ್ತೇನೆ ನಾನು ಕ್ಲಿಯರ್ ಆಗಿ ನೋಡ್ದೆ ಮಾಸ್ಟರ್ಸ್. ತೇಲಿ ಸಂಧಿಸಿ ಬೆಟ್ಟ ಗುಡ್ಡ ನದಿಗಳು ನದಿಗಳು ದಾಟಿ ಎಲ್ಲವನ್ನು ತೀಕ್ಷ್ಣವಾಗಿ ಪ್ರಕೃತಿಯ ಸೌಂದರ್ಯವನ್ನು ಸವಿದು ನೋಡಿ ಮಾಸ್ಟರ್ಸ್. ಮೊನ್ನೆ ನಂಗೆ ಎಲ್ಲ ಪ್ರಕೃತಿಯ ಮಾತೆಯ ಸೌಂದರ್ಯ ಯಾವ ರೀತಿ, ಬೆಟ್ಟ ಗುಡ್ಡಗಳು ಯಾವ ರೀತಿ, ನದಿಗಳು ಯಾವ ರೀತಿ ಮ್ಯಾಲಿಂದ ನೋಡಿ ನಾವು ಕ್ಯಾಮ್ರಾ ಮುಖಾಂತರ ತೋರಿಸರ್ ಮಾಸ್ಟರ್ಸ್ ಜೂಮ್ ಮುಖಾಂತರ ಯಾವ ರೀತಿ ತೆಳಗ್ ನಡೀತಾ ಇದೆ ಸೀನ್ ಆ ತರ ಅಂತ ಹೇಳಿ ಆ ಸಿನಿಮಾದಲ್ಲಿ ನಾನು ನಿಜವಾಗ್ಲೂ ಮಾಸ್ಟರ್ಸ್ ಅದನ್ನ ಆ ರೀತಿ ನನ್ನ ಕಣ್ಣುಗಳಿಂದ ನಾನು ನೋಡಿದೆ ಮಾಸ್ಟರ್ಸ್. ಮೊನ್ನೆ ಯಾವ ರೀತಿ ನಮ್ಮ ಪರಿಸರ ಐತಿ, ಯಾವ ರೀತಿ ನಮ್ಮ ಬೆಟ್ಟ ಗುಡ್ಡಗಳು ಅದು ನನ್ನ ಸೂಕ್ಷ್ಮ ಶರೀರದ ಮುಖಾಂತರ ಮೇಲಿಂದ ಮೋಡಗಳ ಮಧ್ಯೆ ಮೇಲಿಂದ ಎಲ್ಲವೂ ನಂಗೆ ಇಡೀ ಜಗತ್ತಿನ ಅವ್ರು ನಂಗೆ ತೋರಿಸಿದ್ರು ಮಾಸ್ಟರ್ಸ್. ಆ ಪ್ರಕೃತಿಯ ಸೌಂದರ್ಯವನ್ನು ಸವಿದು ಆ ತಾಯಿಯ ಅಪ್ಪುಗೆಯಲ್ಲಿ ನನ್ನನ್ನು ನಾನು ಮರೆತು ನೋಡಿ ಮಾಸ್ಟರ್ಸ್. ಅಲ್ಲಿ ಆ ಆನಂದ, ಆ ಪ್ರೀತಿ, ಆ ದೃಶ್ಯ ನೋಡೋಕೆ 2 ಕಣ್ಣು ಸಾಲದೇ ಇರ್ಲಕ್ಕಿಲ್ಲ ಮಾಸ್ಟರ್ಸ್. ಆ ಇದ್ರು ನನ್ನನ್ನು ಸಂಪೂರ್ಣವಾಗಿ ಮರೆತು ಹೋಗಿದ್ದೆ ಮಾಸ್ಟರ್ಸ್. ಆ ಆಹ್ಲಾದಕರ ಖುಷಿಗೆ ನನಗೆ ಬೆರಗಾಗುವಂತೆ ಆ ನೋಟ, ಆ ಹಕ್ಕಿಗಳ ಕಲರವ ಅಬ್ಬ ಎಷ್ಟೊಂದು ವಿಧವಾದ ಹಕ್ಕಿಗಳು ಮಾಸ್ಟರ್ಸ್. ನನ್ನ ಜೀವನದಲ್ಲಿ ಕಾಗೆ, ಗುಬ್ಬಿ, ಇನ್ನೊಂದು 3-4 ಪಕ್ಷಿ ಬಿಟ್ರೆ ಬೇರೆ ಯಾವ ಪಕ್ಷಿನೂ ನೋಡಿಲ್ಲ ಮಾಸ್ಟರ್ಸ್. ಬರೀ ವಿಧವಾದ ಬಣ್ಣದ ಚಿಟ್ಟೆಗಳು, ವಿಧವಾದ ಹಕ್ಕಿಗಳು, ಅವು ಕಲರವ, ಅವು ಕೂಗೋದು ಧ್ವನಿ ಇಷ್ಟು ಅಮೇಝಿಂಗ್ ಮಾಸ್ಟರ್ಸ್. ನಾವ್ ಯಾವ ಟಿವಿಯಲ್ಲಿ ಯಾವ ಇದ್ರಲ್ಲಿ ನೋಡ್ರು ನಮ್ಗ ಇಷ್ಟೊಂದು ಸುಂದರವಾಗಿ ಕಾಣುತ್ತಿಲ್ಲ ಮಾಸ್ಟರ್ಸ್. ಪ್ರಕೃತಿ ಹಗುರಿನ ರೀತಿಯ ದೇಹ ಉಯ್ಯಾಲೆಯಂತೆ ತೂಗುವಾಗ ಆ ಆನಂದಕ್ಕೆ ಪಾರವೇ ಇಲ್ಲದಂತಾಗಿತ್ತು ನೋಡಿ ಮಾಸ್ಟರ್ಸ್. ನನ್ನ ಶರೀರ ತುಂಬಾ ಹತ್ತಿ ತರ ಆಗಿತ್ತು. ನಾನು ಆಕಾಶದಲ್ಲಿ ತೇಲುತ್ತೋಡಿ ನನಗೆ ಇಷ್ಟೊಂದು ಖುಷಿ ಆಗ್ತಿತ್ತು, ಇದೇನಪ್ಪ ಬಾಡಿ ಈ ತರ ತೇಲ್ತಾ ಇದೆ ಅಂತ ಹೇಳಿ ಮಾಸ್ಟರ್ಸ್. ಒಮ್ಮೆಲೆ ನನ್ನ ಈ ದೇಹದಿಂದ ಶಬ್ದವು ಕೇಳತೊಡಗಿತು ಮಾಸ್ಟರ್ಸ್. ಅವಾಗ ನನ್ನ ದೇಹದಿಂದ ನನ್ನ ಅಂತರಂಗದಿಂದ ನನ್ನ ಧ್ವನಿಗಳು ಬರಕ್ ಚಾಲೋದು ಮಾಸ್ಟರ್ಸ್. ನೋಡಿ ಯಾವ ರೀತಿ ಧ್ವನಿ ಬಂದು ಅಂತ. ಬಹಿರ್ಮುಖವಾಗಿ ಸಿಗದ ಆ ಶಾಂತಿ ಈಗ ಅಂತರ್ಮುಖವಾಗಿ ನಿನ್ನಲ್ಲೇ ನೆಮ್ಮದಿ ಇರುವಾಗ ನೋಡಿ ಮಾಸ್ಟರ್ಸ್, ನಾವು ನೆಮ್ಮದಿನ ಎಲ್ಲೆಲ್ಲಿ ಹುಡ್ಕೋಕ್ ಹೋಗ್ತೀವಿ ಅಲ್ಲಿ ಇಲ್ಲಿ ಅಂತ ಹೇಳಿ
ನೋಡಿ ಆ ನೆಮ್ಮದಿ ನಿನ್ನೊಳಗೆ ಇದೆ. ಅದನ್ನ ನೀನು ಬಹಿರ್ಮುಖವಾಗಿ ಯಾವತ್ತೂ ಹುಡ್ಕೋದಕ್ ಹೋಗ್ಬೇಡ. ನಿನ್ನ ಅಂತರ್ಮುಖವಾಗಿ ಇದೆಲ್ಲವೂ ಸಿಗ್ತಾ ಇದೆ. ಸೊ ನೀನು ಅಲ್ಲಿ ಹುಡುಕು ನಿನ್ನ ನೆಮ್ಮದಿನ. ಇರುವಾಗ ಇದುವೇ ನಿಜವಾದ ನಿನ್ನ ಸಮಾಧಿ ಸ್ಥಿತಿ ಅಂತ ಹೇಳಿದ್ರು ಮಾಸ್ಟರ್ಸ್. ಯಾಕಂದ್ರೆ ಅಲ್ಲಿ ನಾನು ಕಂಪ್ಲೀಟ್ ಆಗಿ ನನ್ನನ್ನು ಪೂರ್ಣ ಮರ್ತೋಗಿದ್ದೆ. ನನ್ಗೆ ಯಾವುದು ನೆನಪಿರಾಕಿಲ್ಲ ಮಾಸ್ಟರ್ಸ್. ಇಡೀ ಬ್ರಹ್ಮಾಂಡನ ನಾನು ಮರ್ತೋಗಿದ್ದೆ. ಕೇವಲ ಆ ಆ ಪರಿಸರದಲ್ಲಿ ನಾನು ಏನಿದ್ದೆ ಅಥವಾ ಆ ಗಾಳಿಲಿ ನಾನು ಏನ್ ತೇಲಾತಿದ್ನಿ ಅದಷ್ಟೇ ನನ್ಗೆ ನನ್ನ ಫ್ಯಾಮಿಲಿ ಆಯ್ತು ಇದಾಯ್ತು ಎಲ್ಲಾನು ಕಂಪ್ಲೀಟ್ ಆಗಿ ನಾನು ಮರ್ತೋಗಿದ್ದೆ ಮಾಸ್ಟರ್ಸ್. ಸೊ ಆ ಆನಂದ, ಆ ಖುಷಿಗೆ ನನಗೆ ಅಲ್ಲಿಂದ ವರ್ಡ್ಸ್ ಬಂದು ಹೇಳಿದ್ರು, ಇದೇ ನನ್ನ ನಿಜವಾದ ಸಮಾಜ ಸ್ಥಿತಿ. ಈ ರೀತಿನೇ ಹೋಗುದು ಸಮಾಜ ಸ್ಥಿತಿಗಂತೆ ನನ್ನ ರಾಮಕೃಷ್ಣ ಪರಮಹಂಸರು ನನಗೆ ನನ್ನ ಅಂತರಂಗದ ಮುಖಾಂತರ ಅವ್ರು ನನಗೆ ಹೇಳ್ತಾ ಇದ್ರು ಮಾಸ್ಟರ್ಸ್. ಎಂದಾಗ ಮೈ ನವರಿತು ನೋಡಿ ಮಾಸ್ಟರ್ಸ್. ಇಷ್ಟು ಮೈಯೆಲ್ಲ ಗದ್ದರಿಸಿತು. ಇದನ್ನ ನಿಜವಾಗ್ಲೂ ಸಮಾಜ ಸ್ಥಿತಿ ಅಂತೆ. ನಾವು ನಮ್ಮನ್ನ ನಾವು ಮರೆತು, ಪ್ರಪಂಚನ ಮರೆತು, ಧ್ಯಾನದೊಳಗೆ ತಲ್ಲೀನರಾಗಿ ಏಕಾಂತವಾದಾಗ ಈ ರೀತಿಯ ಅನುಭವ ಆಗ್ತದ ಅಂತ ಹೇಳಿ ಮಾಸ್ಟರ್ಸ್. ಹೊರಗಡೆಯಿಂದ ಸುಖ, ಶಾಂತಿ, ಆನಂದ ಎಲ್ಲೂ ಇಲ್ಲದ ನನ್ನಲ್ಲೇ ಇದೆಯಲ್ಲ ನೋಡಿ ಮಾಸ್ಟರ್ಸ್. ನಾನು ಹೊರಗಡೆ ಇದನ್ನೆಲ್ಲ ಹುಡ್ಕಕ್ ಹೋಗ್ತಾ ಇದ್ನಿ. ಆದ್ರೆ ನನ್ನ ಅಂತರಂಗದಿಂದ ಎಲ್ಲವೂ ಇರುವಾಗ ಇಷ್ಟೊಂದು ಹೆಮ್ಮೆ ಪಡ್ತಾ ಇದ್ದೆ ಮಾಸ್ಟರ್ಸ್. ಧ್ಯಾನ ನನಗೆ ಇದೆಲ್ಲವೂ ತೋರಿಸಿತ್ತು ಅಂತ ಹೇಳಿ ಮಾಸ್ಟರ್ಸ್. ಇಷ್ಟು ದಿನ ಏಕೆ ಕುರುಡಾಗಿ ಹೋದೆ ಎಂದು ತಿಳಿಯಲಿಲ್ಲ ನೋಡಿ ಮಾಸ್ಟರ್ಸ್. ಎಷ್ಟೋ ಮಂದಿ ತಮ್ಮ ಲೈಫ್ ನಲ್ಲಿ ಧ್ಯಾನ ಅನ್ನೋದು ಸಿಗದೆ ಕೂಡ ಹೋಗ್ತಾರೆ ಮಾಸ್ಟರ್ಸ್. ಸೊ ನಾವೆಲ್ಲ ಎಷ್ಟು ಪುಣ್ಯವಂತರು. ನಾವು ನಮ್ಮ ಧ್ಯಾನದಲ್ಲಿ ಇದೆಲ್ಲವನ್ನೂ ಅನುಭವಿಸ್ತಾ, ಭಗವಂತನ ನೋಡ್ತಾ, ಇದೆಲ್ಲ ಪ್ರಕೃತಿಯ ಸೌಂದರ್ಯನ ಸವಿತಾ ಎಷ್ಟೊಂದು ಆನಂದವಾಗಿರ್ತೀವಿ ಅಲ್ವಾ ಮಾಸ್ಟರ್ಸ್. ಅಂತರಿಕ್ಷ ಯಾನದಲ್ಲಿ ಅನಂತತೆಯ ಮೂಲಕ ಅನಂತವಾಗಿ ಅಂತರಂಗದಿಂದ ಜಾರಿದಾಗ ನೋಡಿ ಮಾಸ್ಟರ್ಸ್ ಅದು ಯಾವ ರೀತಿ ಅಂದ್ರೆ, ಅಂತರಿಕ್ಷ ಯಾನದಲ್ಲಿ ಅಂದ್ರೆ ನಮ್ಮ ಸೂಕ್ಷ್ಮ ಶರೀರ ಅಂತರಿಕ್ಷ ಯಾನದಲ್ಲಿ ಅಂದ್ರೆ ಗಾಳಿಯಲ್ಲಿ ತೇಲಾಡುವಾಗ ಅನಂತತೆಯ ಮೂಲಕ ಅಲ್ಲಿ ಬೇರೆ ಯಾವ ಆಲೋಚನೆಯೂ ಇರೋದಿಲ್ಲ ಮಾಸ್ಟರ್ಸ್. ಕೇವಲ ನಿಶಬ್ದ ಮಾತ್ರ ಮಾಸ್ಟರ್ಸ್. ಸೊ ಅಂತರಂಗದಲ್ಲಿ ನಮ್ಮ ಒಳಗೆ ನಾವು ಜಾರಿದಾಗ ಇಡೀ ದೇಹವೇ ಸ್ತಬ್ಧವಾಗಿತ್ತು. ಅಲ್ಲಿ ಯಾವ ರೀತಿನದ್ದಾಗಿತ್ತು ಅಂದ್ರೆ ಕಂಪ್ಲೀಟ್ ಸ್ಟಾಪ್ ಆಗಿತ್ತು. ನನ್ನೊಳಗೆ ನನಗೆ ಅರಿಯದ ಬ್ರಹ್ಮಾಂಡದ ಕಾಂತಿಯನ್ನು ಈ ನಯನಗಳು ನೋಡಿ ಮಾಸ್ಟರ್ಸ್. ನನಗೆ ಏನು ಗೊತ್ತಾಗ್ತಿರೋ, ನನ್ನ ಎಲ್ಲಿ ಹೋಗಿದ್ದೀನೋ, ನನ್ನ ಎಲ್ಲಿ ಕರ್ಕೊಂಡು ಹೋಗಿದ್ದಾರೋ ಯಾವುದು ನಂಗೆ ಪರಿವೇ ಇರಾಕಿಲ್ಲ ಮಾಸ್ಟರ್ಸ್. ನಾನು ಹೋಗ್ತಾ ಇದ್ದೀನಿ ಗಾಳಿಲಿ ತೇಲ್ತಾ ಅದಷ್ಟೇ ಅನುಭವ ಮಾಸ್ಟರ್ಸ್. ಸೊ ಈ ನಯನಗಳು ಮುಟಿಗೆಸದೆ ತಥೆ ಖಚಿತದಿಂದ ನೋಡುವಾಗ ಅಲ್ಲಾದ ಅನುಭವಕ್ಕೆ ನೋಡಿ ಮಾಸ್ಟರ್ಸ್. ನಾನು ನನ್ನ ಕಣ್ಣನ್ನ ಒಂಚೂರು ಬೆಳಕಿಸಲ್ಲೇ ಅಲ್ಲಿ ನೋಡ್ತಾ ಇದ್ದೆ ಮಾಸ್ಟರ್ಸ್. ಏನು ಅನುಭವ, ಏನದು, ಈ ಜನ್ಮದಲ್ಲಿಯೇ ಈ ರೀತಿಯ ದಿಗ್ಭ್ರಾಂತವಾಯಿತೆಂಬ ಅನುಭವ ನೋಡಿ ಮಾಸ್ಟರ್ಸ್. ನನ್ನ ಲೈಫ್ ನಲ್ಲಿ ನಾನು ಇಂಥ ಒಂದು ಮಿರಾಕಲ್, ಇಂಥ ಒಂದು ಸಂಗತಿ ನನ್ನನ್ನು ಅನುಭವಿಸೇ ಇರಾಕಿಲ್ಲ. ಆದ್ರೆ ಅವತ್ತು ನಾನು ಧ್ಯಾನದಲ್ಲಿ ತುಂಬಾ ಅನುಭವಿಸಿದೆ ಮಾಸ್ಟರ್ಸ್. ಆ ಕಣ್ಣುಗಳ ಮುಂದೆ ಆ ಬೆಳಕಿನ ವರ್ಣಮಯವಾದ ಕಾಂತಿಯನ್ನು ನೋಡುವಾಗ ನೋಡಿ ಮಾಸ್ಟರ್ಸ್. ಒಂದು ನನ್ನ ಮುಂದೆ ಶುಭ್ರವಾದ ಬೆಳಕು, ಅತಿ ಶುಭ್ರವಾದ ಬೆಳಕು ಒಮ್ಮೆಲೆ ನನ್ನ ಮುಂದೆ ಬಂದಾಗ ನನ್ನ ದೇಹ ಎಲ್ಲ ಸ್ತಬ್ಧವಾಗಿತ್ತು ಮಾಸ್ಟರ್ಸ್. ನಾನು ನನ್ನ ಮೂಗಿನ ಮೂಲಕ ನನ್ನ ಉಸಿರಾಟನೂ ಬಂದಾಗಿತ್ತು. ಅದೇ ಎಲ್ಲಿ ಯಾವ ರೀತಿ ಉಸಿರಾಡತ್ತೀನಿ ಅಂದ್ರೆ ನನ್ ಕ್ವಶನ್ ಮಾರ್ಕ್ ಆಗಿತ್ತು. ಅಂದ್ರೆ ಪೂರ ಕಂಪ್ಲೀಟ್ ಆಗಿ ಉಸಿರಾಟ ಎಲ್ಲ ಬಂದಾಗಿ ಪೂರ್ಣ ಪ್ರಮಾಣದಲ್ಲಿ ಸ್ತಬ್ಧವಾಗಿದ್ದೆ ಮಾಸ್ಟರ್ಸ್. ವರ್ಣಮಯದ ಕಾಂತಿಯನ್ನು ನೋಡುವಾಗ ಎದೆಯ ಕುಂಡಿಯಲ್ಲಿ ಹೃದಯ ಬಡಿತವನ್ನೇ ನೋಡಿ ಮಾಸ್ಟರ್. ಹೃದಯದ ಬಡಿತವೇ ಸ್ವಂತವಾಗಿತ್ತು. ಮಮ್ಮಿ ನಂಗೆ ಹೃದಯ ಹೊಡ್ಕೊಳತಿತ್ತು ಇಲ್ಲೋ, ಅಟ್ಲೀಸ್ಟ್ ನಾನು ಅದೇನೋ ಇಲ್ಲೋ ಅದು ಕೂಡ ಅಂದ್ರೆ ಒಂದ್ ಸ್ವಲ್ಪ ಶಬ್ದ ಕೂಡ ಇರಾಕಿಲ್ಲ ಮಾಸ್ಟರ್ಸ್. ಪೂರ ಕಂಪ್ಲೀಟ್ ಆಗಿ ನಿಶಬ್ದ ಒಳಗ ಅಷ್ಟೊಂದು ಪ್ರಮಾಣದಲ್ಲಿ ಧ್ಯಾನದೊಳಗೆ ಹೋಗ್ಬಿಟ್ಟಿದೆ ಮಾಸ್ಟರ್ಸ್. ನನ್ನೊಳಗಿದ್ದ ನನ್ನ ಈ ರಾಮಕೃಷ್ಣರು ನನಗೆ ಬೆಳಕಿನ ಮೂಲಕ ಸಂಚರಿಸಿ ನೋಡಿ ಮಾಸ್ಟರ್ಸ್. ಒಮ್ಮೆಲೆ ನನ್ನ ಒಳಗಿಂದ ಬೆಳಕೊಂದು ಬಂದಂಗಾಯ್ತು. ಅದೇ ಹೇಳಿದೆಲ್ಲ ವೈಟ್ ಕಲರ್ದು ಆ ಬೆಳಕು ನೋಡಿದ್ಕೊಂಡು ನಾನು ಶರಣಾಗಿ ಹೋಗಿದ್ದೆ ಮಾಸ್ಟರ್ಸ್. ಯಾಕಂದ್ರೆ ಸಾಕ್ಷಾತ್ ಅದು ಭಗವಂತ ಅಂತೇಳಿ. ಯಾಕಂದ್ರೆ ನಿರಾಕಾರ ಸ್ವರೂಪವಾದ ಪರಮಾತ್ಮ, ಅವ್ನಿಗೆ ಆಕಾರ ಇರುವುದಿಲ್ಲ. ಆ ಬೆಳಕು ನೋಡಿದ ಕೂಡಲೇ ನನ್ನ ದೇಹ ಸ್ತಬ್ಧವಾಗುವುದು. ನಾನ್ ಹೇಳಿದ್ರು ಎಂಬುದಿಲ್ಲ, ಅಟ್ಲೀಸ್ಟ್ ಉಸಿರು ಇರಗಿಲ್ಲ ಮಾಸ್ಟರ್ಸ್. ಅವಾಗ ನಾನು
ಇದೇ ಕುಂಡಿಗಳು ಅದು ಹೊಡ್ಕೋ ಆತೈತಿಲ್ಲ ಅದು ಕೂಡ ನಂಗೆ ಗೊತ್ತಿರಕಿಲ್ಲ ಮಾಸ್ಟರ್. ಅಂದ್ರೆ ಎಲ್ಲ ಸ್ತಬ್ಧವಾಗಿ ಹೋಗಿತ್ತು. ಅವಾಗ ನನ್ನ ರಾಮಕೃಷ್ಣರು ಒಂದು ಬೆಳಕಿನ ಮುಖಾಂತರ ಬಂದು ಮೂಲಾಧಾರದಿಂದ ಶುಭ್ರವಾದ ಬೆಳಕನ್ನು ಸಂಚರಿಸುತ್ತೆ ನೋಡಿ ಮಾಸ್ಟರ್ಸ್. ಒಮ್ಮೆಲೆ ನನ್ನ ಸೂಕ್ಷ್ಮ ಶರೀರದ ಮುಂದೆ 7 ಕಲರ್ ಚಕ್ರಗಳ ದರ್ಶನ ಆಯ್ತು ಮಾಸ್ಟರ್ಸ್. ಆಮೇಲೆ ನನ್ನ ರಾಮಕೃಷ್ಣ ಪರಮಹಂಸರು ಒಂದು ಬೆಳಕಿನ ಮುಖಾಂತರ ಆ ಮೂಲಾಧಾರದಿಂದ ಬೆಳಕು ಸ್ಟಾರ್ಟ್ ಆಯ್ತು ಮಾಸ್ಟರ್ಸ್. ಬೆಳಕನ್ನು ಸಂಚರಿಸುತ್ತಾ ಎಲ್ಲ ಚಕ್ರಗಳಲ್ಲಿಯೂ ನಾನು ಬೆಳಕಿನ ಅಂದ್ರೆ ಎಲ್ಲ ಚಕ್ರಗಳಲ್ಲೂ ಅದು ಬೆಳಕು ಪಸರಿಸುತ್ತಾ ಹೋಯ್ತು ಮಾಸ್ಟರ್ಸ್. ಆ ಬೆಳಕಿನ ಆರ್ಭಟ ಅಂದ್ರೆ ಒಮ್ಮೆ ಈಗ ನೋಡ್ರಿ ಹಾಯ್ ಡೋಸ್ ಬಲ್ಬ್ ಹಚ್ಚಿದ್ರೆ ಯಾವ ರೀತಿ ಆಗ್ತದ ಹಾಗೆ ಆ ಮೂಲಾಧಾರದಲ್ಲಿ ಆ ಬೆಳಕು ಹೋದಾಗ ಮೈ ತುಂಬಾ ಎಲ್ಲ ಬೆಳಕು, ಆ ಸೂಕ್ಷ್ಮ ಶರೀರದ ಎಲ್ಲ ಪೂರ ಪ್ರಮಾಣದ ವೈಟ್ ಬೆಳಕು ಮಾಸ್ಟರ್ಸ್. ಆ ಬೆಳಕಿನ ಆರ್ಭಟ ಒಮ್ಮೆಲೆ 7 ಚಕ್ರಗಳ ಬಣ್ಣಗಳ ಅವರ್ಣೀಯ ದೃಶ್ಯಕ್ಕೆ ಬಿಡು ಮಾಸ್ಟರ್ಸ್. ಆ ಟೈಮ್ ನಲ್ಲಿ ಆ ಬೆಳಕು ದೇಹದಲ್ಲಿ ಸಂಚರಿಸಿದಾಗ ಬಾಡಿ ಎಲ್ಲ ಪೂರ್ಣ ಪ್ರಮಾಣ ಬೆಳಕು, ಆದ್ರೆ ಆ 7 ಚಕ್ರಗಳು ಮಾತ್ರ ಕಲರ್ ಮಾತ್ರ ಒಂದೊಂದು ಅದಲ್ಲಿ ಹಿಂಗ್ ಬಲ್ಬ್ ಹತ್ತರ ಹತ್ಕೋತ ಬರತ್ತಿದ್ವು ಮಾಸ್ಟರ್ಸ್. ಆ ದೃಶ್ಯ ಯಾವ ರೀತಿ ಇತ್ತು, ಮೈ ನಮರಿ ಬಿಸಿಯಾದ ತಾಪ ಅಂದ್ರೆ ಅಷ್ಟೊಂದು ಬಾಡಿ ಎಲ್ಲ ಹೀಟ್ ಆಗಿತ್ತು ಮಾಸ್ಟರ್ಸ್. ಆ ತಾಪ ನನ್ನ ಹತ್ರ ತಾಳಕ ಅಂದ್ರ ಕಂಟ್ರೋಲ್ ಮಾಡ್ಕೊಳಕ್ ಆಗ್ಬೇಕಾಗಿತ್ತು ಮಾಸ್ಟರ್ಸ್. ತಾಪ ತಾಳಲಾರದೆ ದೇಹದ ನಿಯಂತ್ರಣವೇ ಮೀರಿ ಹೋಗಿತ್ತು. ನನ್ಗೆ ನನ್ನ ಬಾಡಿನ ಕಂಟ್ರೋಲ್ ಮಾಡೋದಕ್ಕೆ ಇಟ್ಸ್ ಇಂಪಾಸಿಬಲ್, ಆ ರೀತಿ ಆಗಿ ಹೋಗಿತ್ತು ಮಾಸ್ಟರ್ಸ್. ನಂತರ ಒಮ್ಮೆ ಕುಂಡಲಿನಿಯಲ್ಲಿ 2 ನಾಗಗಳು ಶಯನ ಕ್ರಿಯೆಯಲ್ಲಿ ಇದ್ದಾಗ ನನಗೆ ತುಂಬಾ ಗಾಬರಿ ಆಯ್ತು ನೋಡಿ ಮಾಸ್ಟರ್ಸ್. ಮೂಲಾಧಾರದ ನೆಕ್ಸ್ಟ್ ನನ್ನ ಕುಂಡಲಿನಿಗೆ ನನಗೆ ತೋರಿಸಿದ್ರು. ಅಲ್ಲಿ 2 ಹಾವುಗಳು ನನ್ನ ಲೈಫ್ ನಲ್ಲೇ ಅಂದ್ರೆ ಅಲ್ಲಿ ಕುಂಡಲಿನಿ ಹಾವುದ ಅನ್ನೋದು ನಂಗೆ ಆಕ್ಚುಲಿ ತಲೆಯಾಗಿರಕಿಲ್ಲ ಮಾಸ್ಟರ್ಸ್. ಯಾಕೆ ನನ್ನ ದೇಹದೊಳಗೆ ಇವೆರಡು ಹಾವುಗಳದಾವ ಅಂತೇಳಿ ತುಂಬಾ ಗಾಬರಿ ಆಯ್ತು. ಅವು ಶಯನ ಕ್ರಿಯೆ ಅಂದ್ರೆ ಅವೆರಡು ಮಲ್ಕೊಂಡಿತ್ತು ಆ ಚಕ್ರದ ಸುತ್ತ, ಅವೆರಡು ಒಂದಕ್ಕೊಂದು ಅಟ್ಯಾಚ್ ಆಗಿ ಈ ರೀತಿ ಮಲ್ಕೊಂಡಿದ್ವು ಮಾಸ್ಟರ್ಸ್. ಏನಿದು ಪರಮಾಶ್ಚರ್ಯ ತಂದೆ, ನನ್ನೊಳಗೆ ಹೇಗೆ ಸರ್ಪಗಳು ಎಂದು ಒಮ್ಮೆಲೆ ಆಶ್ಚರ್ಯ ಆಯ್ತು. ಭಗವಂತ, ಹೇಗಿದು ನನ್ನೊಳಗೆ ಹೇಗ್ ಸರ್ಪ ಬಂತು, ನಾನೇನಾದ್ರೂ ತಿಂದೇನ? ಅವಾಗ ಹಂಗ್ ಕ್ವಶನ್ ಬರಾಗ್ತಿದ್ವು ಮಾಸ್ಟರ್ಸ್ ಆ ಸರ್ಪಗಳನ್ನ ನೋಡಿ. ನಂತರ ನನ್ನ ಗುರುವಿನ ಆಶೀರ್ವಾದದ ಮೂಲಕ 2 ಸರ್ಪಗಳು ಎಚ್ಚೆತ್ತು ಆ ಕುಂಡಲಿನಿಯ ಚಕ್ರವನ್ನು ಸುತ್ತುವರಿಯಲು ಪ್ರಾರಂಭ ಮಾಡಿದ್ವು ಮಾಸ್ಟರ್ಸ್. ನನ್ನ ರಾಮಕೃಷ್ಣ ಪರಮಹಂಸರು ಬ್ಲೆಸ್ ಮಾಡಿದ ಮುಖಾಂತರ ಅವೆರಡು ಎದ್ದು ಆ ಚಕ್ರವನ್ನ ಸುತ್ತೋದಕ್ಕೆ ಚಾಲೂ ಮಾಡಿದ್ವು ಮಾಸ್ಟರ್ಸ್. ಆಗಾದ ಅನುಭವಕ್ಕೆ ಹೇಳಲು ವರ್ಣಿಸಲು ನಾನು ಕೂಡ ಮೋಕ್ಷಿಸ್ಮಿತರಾದೆ ನೋಡಿ ಮಾಸ್ಟರ್ಸ್. ಅವೆರಡು ಹಾವುಗಳು ತಮ್ಮ ಚಕ್ರವನ್ನು ಸುತ್ತು ಒಂದ್ ರೌಂಡ್ ಸುತ್ತ ಹಾಕ್ಬೇಕಾದ್ರೆ ನಾನು ತುಂಬಾ ಗಾಬರಿಯಾಗಿದ್ದೆ ಮಾಸ್ಟರ್ಸ್. ನನ್ನಲ್ಲಿ ಮಾತುಗಳು ಸಹಿತ ಹೊರಬರ ಆಗ್ತಿಲ್ಲ, ಯಾಕಂದ್ರೆ ಅಷ್ಟೊಂದು ಸ್ತಬ್ಧಳಾಗಿ ಮೂಕ ವಿಸ್ಮಿತಳಾಗಿ ಹೋಗಿದ್ದೆ ಮಾಸ್ಟರ್ಸ್. ನಂತರ ಬೆಳಕು ಮುಂದೆ ಪಸರಿಸುತ್ತಾ ಸಾಗುತ್ತಿದ್ದಾಗ ಎಲ್ಲ ಚಕ್ರಗಳ ಬಣ್ಣಗಳ ದರ್ಶನದಿಂದ ನಾನು ಪುನೀತರಾದೆ. ಅಟ್ ಎ ಟೈಮ್ ನನಗೆ ಒಮ್ಮೆಲೆ ನನ್ನ ಸೂಕ್ಷ್ಮ ಶರೀರದಲ್ಲಿರುವಂತಹ ಚಕ್ರಗಳನ್ನ ನೋಡಿ ತುಂಬಾ ಖುಷಿ ಆಯ್ತು. ಎಲ್ಲೆಲ್ಲೋ ಕೇಳ್ತಾ ಇದ್ದೆ, ಎಲ್ಲೆಲ್ಲೋ ನೋಡ್ತಾ ಇದ್ದೆ, ಭಗವಂತ ನೀವು ಇಷ್ಟೇ ನಮ್ಗೆ ಹೆಂಗ್ ಕರ್ಣಿಸಿರಿ ನಂಗಿದೆಲ್ಲ ಅಂತೇಳಿ. ಅಟ್ ಎ ಟೈಮ್ ಎಲ್ಲ ಚಕ್ರಗಳ ದರ್ಶನ ಆಯ್ತು ಮಾಸ್ಟರ್ಸ್. ನನ್ನ ಗುರುಗಳು ನನಗೆ ಎಲ್ಲವನ್ನು ದರ್ಶನದ ಮುಖಾಂತರ ನನಗೆ ಅಂದ್ರೆ ಅವೆಲ್ಲ ಚಕ್ರಗಳ ದರ್ಶನ ಮಾಡಿಸಿ ನನಗೆ ಕೊನೆಗೆ ಸಹಸ್ರಾರ ಚಕ್ರಕ್ಕೆ ಕರ್ಕೊಂಡು ಹೋದ್ರು ಮಾಸ್ಟರ್ಸ್. ಸಹಸ್ರಾರ ಚಕ್ರಕ್ಕೆ ಬಂದಾಗ ಅಲ್ಲಿ ಆದಾದ ಅನುಭವ ಅಚ್ಚರಿಗಿಂತಲೂ ಅದ್ಭುತವಾಗಿತ್ತು. ಯಾಕೆಂದ್ರೆ ಅದನ್ನ ಹೇಳೋಕೆ ವರ್ಣಿಸೋಕೆ ಪದಗಳೇ ಇಲ್ಲ ಯಾಕಂದ್ರೆ ಅಲ್ಲಿ ಅಷ್ಟೊಂದು ಆ ಚಕ್ರಗಳ ಬಣ್ಣಗಳನ್ನ ನೋಡ್ತಾ 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 ನನ್ನನ್ನು ನಾನು ಮರ್ತು ಹೋಗ್ಬಿಡ್ತು. ಮೈಯೆಲ್ಲ ಬೆವರು ತುಂಬಾ ಹೀಟ್ ಆಗ್ತಿತ್ತು. ನಾನು ಕುತ್ಕೊಂಡಲ್ಲಿ ನಂಗೆ ಕುತ್ಕೊಳಕ್ ಆಗ್ಬಾರ್ದಾಗಿತ್ತು, ಅಷ್ಟೊಂದು ಇದನ್ನಾಗಿತ್ತು ಮಾಸ್ಟರ್ಸ್. ನನ್ನೊಳಗೆ ಕಮಲದ ಹೂ ಇದೆ ಎಂದು ತಲೆ ಕೆಳಗಂತಾಯ್ತು. ಅದೊಂದು ಆಶ್ಚರ್ಯ, ಇದೇಗಪ್ಪ ನನ್ನೊಳಗೆ ತಲೆಯೊಳಗೆ ಹೀಗೆ ಕಮಲದ ಹೂ ಬಂತು ಅಂತ ಹೇಳಿ ಮಾಸ್ಟರ್ಸ್. ಆ ದೃಶ್ಯವನ್ನು ಅನುಭವಿಸಿದ ನಾನು ನನ್ನ ಜೀವನದಲ್ಲಿ ಕಂಡಂತ ಅತಿ ದೊಡ್ಡ ಆನಂದ ಹೌದು ಮಾಸ್ಟರ್ಸ್. ನಾನು ನಿಜವಾಗ್ಲೂ ಅನ್ಕೊಂಡಿರಲಿಲ್ಲ ಈ ರೀತಿ ನನ್ನಲ್ಲೂ ಕಮಲ ಇದೆ, ಸಹಸ್ರಾರ ಇದೆ, ಕುಂಡಲಿನಿ ಇದೆ, ಮತ್ತೆ ಮೂಲಾಧಾರ, ಇವೆಲ್ಲೂ ನಾನು ಬೆಳಕನ್ನ ನೋಡ್ತೀನಿ. ಇದರಿಂದ ನಾನು ಎಲ್ಲ ಚಕ್ರಗಳ ದರ್ಶನ ನಾನು ಪಡಿತೀನಿ, ಸಾಕ್ಷಾತ್ ಭಗವಂತನ ಸ್ವರೂಪದ ಚಕ್ರಗಳನ್ನ ನಾನು ನೋಡ್ತೀನಿ ಅಂತ ನಿಜವಾಗ್ಲೂ ಅನ್ಕೊಂಡಿರಲಿಲ್ಲ ಮಾಸ್ಟರ್ಸ್. ಅದು ಸಹಸ್ರಾರು ಎಲ್ಲೋ ಓದಿದ್ದು ಮಾಸ್ಟರ್ಸ್.
ಆ ಆನಂದದ ಆ ಅಂದ್ರೆ ಜೀವನದಲ್ಲಿ ನಂತ ಅತಿ ದೊಡ್ಡ ಆನಂದದ ಗುಟ್ಟು ಇದು ಅಂತ ತಿಳಿಸಿದ್ರು ನೋಡಿ ಮಾಸ್ಟರ್ಸ್. ಇದುವೇ ನಿನ್ನ ನಿಜವಾದ ಆನಂದದ ಗುಟ್ಟು ಅಂತ ಹೇಳಿದ್ರು. ಯಾಕಂದ್ರೆ ಸಹಸ್ರಾರಲ್ಲಿ ಬಂದಾಗ ಆ ಕಮಲ ನನ್ನ ಅರೋದನ್ನ ನಾನು ನೋಡಿದ್ವಿ ಮಾಸ್ಟರ್ಸ್. ತುಂಬಾ ಅದ್ಭುತವಾಗಿತ್ತು. ಆ ಕಮಲ ನಿಧಾನವಾಗಿ ಅರಳುವಾಗ ನನಗಾದ ತಳಮಳಕ್ಕೆ ಆ ಬೆಳಕಿನ ದರ್ಶನಕ್ಕೆ ಸೋತು ನೀರಾಗಿ ಹೋಗಿದ್ದೆ ಮಾಸ್ಟರ್ಸ್. ನಿಜವಾಗ್ಲು ಆ ಚಕ್ರಗಳನ್ನ ನೋಡ್ಬೇಕಾದ್ರೆ, ಕಮಲ ಸ್ವತಃ ಅರಳಬೇಕಾದ್ರೆ ಮೈಯೆಲ್ಲ ಬಾಡಿ ಹೀಟ್ ಆಗಿ ನನ್ನನ್ನು ನಾನು ಮರ್ತು ಹೋಗಿದ್ದೆ ಮಾಸ್ಟರ್ಸ್. ಸೊ ಆ ಅಚ್ಚರಿ, ಆ ಆನಂದ ನನ್ನೊಳಗೆ ಯಾವ ರೀತಿ ಅಂದ್ರೆ ಎಷ್ಟು ಜನ್ಮದಲ್ಲಿ ಸಿಗ್ಲಾರ್ದಂತ ಖುಷಿ ನಾನು ಅವತ್ತಿನ ಧ್ಯಾನದಲ್ಲಿ ನಾನು ಅನುಭವಿಸಿದೆ ಮಾಸ್ಟರ್ಸ್. ಧನ್ಯೋಸ್ಮಿ ತಂದೆ, ಧನ್ಯೋಸ್ಮಿ. ಈ ಭಾವ, ಈ ಮಾತು ಬರಬೇಕಾದರೆ ಹೃದಯ ತುಂಬಿ ಬರುತ್ತಿತ್ತು ನೋಡಿ ಮಾಸ್ಟರ್ಸ್. ಎಷ್ಟು ನನ್ನ ಗುರುಗಳಿಗೆ ಕೃತಜ್ಞತೆ ಸಲ್ಲಿಸಿದ್ರು ಕಮ್ಮಿ, ಎಷ್ಟು ನಾನು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿ, ಎಷ್ಟು ಅವ್ರಿಗೆ ಹೇಳಿದ್ರು ಕಮ್ಮಿ. ಯಾರಿಗೂ ಸಿಗ್ಲಾರ್ದಂತ ವರ ನನಗ್ ಕೊಟ್ಟು ಅಟ್ ಎ ಟೈಮ್ ನಾನು ಒಮ್ಮೆಲೆ ನನ್ನ ಚಕ್ರಗಳ ದರ್ಶನ ಮಾಡಿಸಿದ್ರು. ಯಾರಿಗಿಂತ ಖುಷಿ ಸಿಗ್ತಿದೆ ಹೇಳಿ ಮಾಸ್ಟರ್ಸ್. ಕಣ್ಣುಗಳಿಗೆ ಭಗವಂತನ ಛಾಯೆಯನ್ನು ಹಚ್ಚಿ ಹಾಕಿದಂತೆ ಆನಂದದಲ್ಲಿ ಮುಳುಗಿದ್ದೆ. ಅದೇ ನೋಡ್ರಿ ಮಾಸ್ಟರ್ಸ್, ಯಾರ್ಯಾರು ಯಾರನ್ನು ಎಷ್ಟು ಪ್ರೀತಿ ಮಾಡ್ತಾರೆ ಅಂತೇಳಿ ಕೈಯಲ್ಲಿದು ಹಚ್ಚಿ ಹಾಕೋತಾರೆ. ಆದ್ರೆ ನನ್ನಲ್ಲಿ ಯಾವ ರೀತಿ ಆಗ್ತು ಧ್ಯಾನದಲ್ಲಿ ಅಂದ್ರೆ, ಆ ಭಗವಂತನ ಅಚ್ಚನ ಕಣ್ಣು ಒಳಗ್ ರೆಪ್ಪೊಳಗ್ ಹಾಕಿದಂಗಾಗಿತ್ತು. ಅಲ್ಲಿ ನಾನ್ ನನ್ನನ್ನು ನೋಡೋ ಬದ್ಲಿ ಆ ಭಗವಂತ ನನಗಲ್ಲಿ ಕಾಣ್ತಾ ಇದ್ದ ಮಾಸ್ಟರ್ಸ್. ಆ ಕಣ್ಣುಗಳೆಲ್ಲವೂ ತುಂಬಿದ್ದು ಬರೀ ಕೇವಲ ನೀರು, ಮಾತನ್ನು ಒಂದೂ ಇಲ್ಲ ಮಾಸ್ಟರ್ಸ್, ಕೇವಲ ಮೌನ. ಆ ಆನಂದ, ಆ ಖುಷಿ ನನ್ನನ್ನು ನಾನು ಮರ್ತೆ ಹೋಗಿದ್ದೆ ಸಂಪೂರ್ಣವಾಗಿ ಮಾಸ್ಟರ್ಸ್. ಆ ಬೆಳಕಿನ ಆಟದಲ್ಲಿ ಆ ಕಮಲದ ಕಾಂತಿ ಇಡೀ ದೇಹಕ್ಕೆಲ್ಲ ಬೆಳಕನ್ನು ಸಂಚರಿಸಿ ದೇಹ ಮತ್ತು ಮನಸ್ಸು ಸಂಪೂರ್ಣ ಶಬ್ದವಾಗಿತ್ತು ನೋಡಿ ಮಾಸ್ಟರ್ಸ್. ಅಲ್ಲಿಂದ ಆ ಕಾಂತಿ ಹೊರಡೋದಂದ್ರೆ ಎಲ್ಲ ವರ್ಣಚಿತೆ ಈ ತರ ಫ್ಲವರ್ಸ್ ಅದು ಅರಳ್ತಾ ಇದೆ ಅಂದ್ರೆ ಅದೊಂದು ದೊಡ್ಡ ಪ್ರಮಾಣದ ಬೆಳಕು ಮಾಸ್ಟರ್ಸ್. ನನ್ನ ನಾನು ಅದನ್ನ ಕಂಡಿದ್ದೀನಿ, ಆದ್ರೆ ಈ ಮಾತಿನ ಮುಖಾಂತರ ವಿವರಣೆ ಕೊಡೋಕ್ ಆಗ್ತಾ ಇಲ್ಲ. ಯಾಕಂದ್ರೆ ಆ ಆನಂದನ ಅಷ್ಟೊಂದು ಅನುಭವಿಸಿದೀನಿ ಮಾಸ್ಟರ್ಸ್. ಅದು ಆ ಬಾಯಿ ಮುಖಾಂತರ ಹೇಳೋಕೆ ಬರ್ತಾ ಇಲ್ಲ, ಅಷ್ಟೊಂದು ಆನಂದ ಮಾಸ್ಟರ್ಸ್. ಅಲ್ಲಿ ಹೋದ್ಕೂಡ್ಲೆ ಜೀವನದ ಕೊನೆಯ ಹಂತ ಇದೆ ಏನೋಪ್ಪ, ನಾವು ತಲುಪಬೇಕಾದದ್ದು ಧ್ಯಾನದಲ್ಲಿ. ಇಷ್ಟೊಂದು ಸಲೀಸಾಗಿ, ಇಷ್ಟೊಂದು ಸುಲಭವಾಗಿ ಇದೆಲ್ಲ ನನಗೆ ಹೆಂಗ್ ಸಿಕ್ಕಿತು ಅಂತ ಹೇಳಿ ಅಲ್ಲಿ ಮಾತುಗಳೆಲ್ಲೋ ಹೋಗಿದ್ವು ಮಾಸ್ಟರ್ಸ್. ಕೇವಲ ಇದೆಲ್ಲ ಗಂಟ್ಲು ತುಂಬಿಕೊಂಡಿತ್ತು, ಅಳುವು ಒಂದೇ. ಅರೆ ಭಗವಂತ, ಭಗವಂತ ಎಷ್ಟೊಂದು ಪ್ರೀತಿ ನಿಂಗ್ ನನ್ ಮೇಲೆ, ಎಷ್ಟು ಬೇಕು ಎಲ್ಲ ದರ್ಶನ ನೀನ್ ಮಾಡ್ಸಿದ್ಯಾ ಅಂತ ಹೇಳಿ ನಾನು ತುಂಬಾ ಭಗವಂತನಿಗೆ ಕೃತಜ್ಞತೆ ಸಲ್ಲಿಸಿದೆ ಮಾಸ್ಟರ್ಸ್. ಎಲ್ಲಾ ಹಗುರು ಎನ್ನಿಸುವ ಭಾವ ನೋಡಿ ಮಾಸ್ಟರ್ಸ್. ಪೂರ ಎಲ್ಲ ನನ್ನ ದೇಹ, ನನ್ನ ದೇಹದಲ್ಲಿ ನಾನಿಲ್ಲ ಅಂದ್ರೆ ಈ ದೇಹನೇ ಅಲ್ಲ, ಏನೇನು ಎಷ್ಟೊಂದು ಹಗುರ, ಒಂಥರ ತುಂಬಾ ಹತ್ತಿ ತರ ದೇಹವಾಗಿತ್ತು. ಮನಸ್ಸು ಕೂಡ ಅಷ್ಟೇ ಶಾಂತ. ಮನಸ್ಸು ಒಂದು ಏನು ಅಂತಾರಲ್ಲ, ಒಂದ್ ಕಪ್ಪು ಚುಕ್ಕಿನೂ ಇರಕ್ಲ, ಅಷ್ಟೊಂದು ತಿಳಿಯಾಗಿ ಹೋಗಿತ್ತು ಮನಸ್ಸು ಮಾಸ್ಟರ್ಸ್. ಆ ಶಾಂತಿ, ಆ ನೆಮ್ಮದಿ, ಆ ಆನಂದ ನನ್ನೊಳಗೆ ತುಂಬಿದ ನನ್ನ ರಾಮಕೃಷ್ಣರಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು ಮಾಸ್ಟರ್ಸ್. ಇಷ್ಟೊಂದೆಲ್ಲ ನನ್ನೊಳಗೆ ಇಟ್ಕೊಂಡು ಹೊರಗೆ ಪ್ರಪಂಚದ ಸುಖ ನಾನು ಯಾವಾಗ್ಲೂ ಹುಡ್ಕೋಕ್ ಹೋಗ್ತಾ ಇದ್ದೆ. ಭಗವಂತ ನನ್ನ ಹೃದಯದ ಕಣ್ಣುಗಳನ್ನ ತೆರೆಸಿತು ಮಾಸ್ಟರ್ಸ್. ಈ ರೀತಿ ತೆರೆದಾಗ ನನ್ನಲ್ಲಿರೋ ನನ್ನ ನೋಡ್ಕೊಳಂಗಾಯ್ತು, ನನ್ನಲ್ಲಿರೋ ಚಕ್ರಗಳನ್ನ ನೋಡ್ಕೊಳಂಗಾಯ್ತು. ತುಂಬಾ ಅವರಿಗೆ ಎಷ್ಟು ಕೃತಜ್ಞತೆ, ಎಷ್ಟು ಅವರಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳನ್ನ ಸಲ್ಲಿಸಿದ್ರು ಕಡಿಮೆ ಮಾಸ್ಟರ್ಸ್. ನನ್ನ ಬಾಳಿಗೆ ಏನು ಕೊಟ್ಟರು ಸಿಗದಂತ ಆನಂದವನ್ನು ನೋಡಿ ಮಾಸ್ಟರ್ಸ್. ನನಗೆ ಏನ್ ಕೊಟ್ಟರು ಇಟ್ಟು ಖುಷಿ ಸಿಗ್ತಾ ಇರ್ಲಿಲ್ಲ. ಆ ಧ್ಯಾನದಲ್ಲಿ ಅನುಭವಿಸಿದಂತ ಆ ಖುಷಿ, ಆ ಸುಖ, ಆ ಸಂತೋಷ ನಿಜವಾಗ್ಲು ನನ್ನೊಳಗಿದ್ದ ನನ್ನ ರಾಮಕೃಷ್ಣರು ಎಲ್ಲವನ್ನು ನನಗೆ ದರ್ಶನಗೈದು ನನ್ನನ್ನೇ ಭಾಗ್ಯಶಾಲಿನಾಗಿ ಮಾಡಿದ್ರು ಮಾಸ್ಟರ್ಸ್. ಅಟ್ ಎ ಟೈಮ್ ನಾನು ನನ್ನ ದೇಹದೊಳಗೆ ನಾನು ಚಕ್ರಗಳನ್ನ ನೋಡ್ಕೊಳ್ಳೋ ಹಾಗೆ ಮಾಡಿ, ಯಾವ ರೀತಿ ಇರುತ್ತದೆ, ಅವು ಯಾವ ರೀತಿ ಓಪನ್ ಆಗ್ತಾವು, ಸೊ ಇದನ್ನೆಲ್ಲವನ್ನು ನಂಗೆ ತೋರಿಸಿದ್ರು ಮಾಸ್ಟರ್ಸ್. ಅವ್ರಿಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಕಮ್ಮಿ, ಎಷ್ಟು ಅನಂತ ಕೋಟಿ ಹೇಳಿದ್ರು ಕಮ್ಮಿ ಮಾಸ್ಟರ್ಸ್. ಏನೆಂದು ಹೇಳಲಿ, ಏನೆಂದು ವರ್ಣಿಸಲಿ, ಏನೆಂದು ಬೇಡಲಿ, ಏನೆಂದು ತಿಳಿಸಲಿ, ಏನೆಂದು ಕೇಳಲಿ ತಂದೆ. ಅವರು ಮತ್ತೊಮ್ಮೆ ಮಗುದೊಮ್ಮೆ ಬೇಡುವೆನು ಪರಮಾತ್ಮ, ಅರ್ಥೈಸಿಕೊಳ್ಳಿ ಪರಮಾತ್ಮ. ಅದೇ ಮತ್ತೊಮ್ಮೆ ಬೇಡ್ತೇನೆ ಭಗವಂತ. ಏನು ಹೇಳಕ್ ಪದಗಳಿಲ್ಲ, ನಿನ್ ಜೊತೆ ಏನು ಮಾತಾಡಕ್ ಮಾತು ಇಲ್ಲ.
ಏನಾದ್ರು ಬೇಡ್ಕೋಬೇಕಂದ್ರೂ ಬೇಡ್ಕೊಳಕ್ ಏನು ಇಲ್ಲ. ಮತ್ತೆ ನಿಮ್ ಹತ್ರ ಏನಾದ್ರು ತಿಳಿಸ್ಬೇಕು ಅಂದ್ರೆ ಅದನ್ನು ಏನು ಇಲ್ಲ. ಯಾಕಂದ್ರೆ ಒಮ್ಮೆಲೆ ಯಾರಿಗೂ ಸಿಗ್ಲಾರ್ದಂತ ಖುಷಿ ನೀವು ನಂಗೆ ಅವತ್ತೆ ಧ್ಯಾನದಲ್ಲಿ ಎಲ್ಲವೂ ನಂಗೆ ತೋರ್ಸಿದ್ರಿ. ಸೊ ಅದ್ಕೆ ಭಗವಂತ ಇನ್ನೊಮ್ಮೆ ನಾನ್ ನಿಮ್ನ ಕೇಳ್ತೀನಿ. ಯಾಕಂದ್ರೆ ನೀವು ನಿನಗೇನು ಬೇಕು ಅಂದಾಗ ನನ್ನ ಮನಸ್ಸು ಆ ಏನೂ ಕೇಳದೆ ಇರುವಾಗ ನಿಮ್ಮನ್ನೇ ಬೇಡ್ತು. ಅಂದ್ರೆ ಭಗವಂತನನ್ನೇ ಬೇಡಿ ಬೇಡುವಾಗ ನೀವು ನನ್ನ ಮನಸ್ಸನ್ನ ಹೇಗ್ ಪರಿವರ್ತನೆ ಮಾಡಿ ಅನ್ನೋದನ್ನೇ ಇನ್ನು ತನಕ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಯ್ತು ಮಾಸ್ಟರ್ಸ್. ನೋಡಿ ಎಲ್ರು ನಾವು ಭಗವಂತನ ಹತ್ರ ಆಗ್ಬೇಕು ಇದ್ಬೇಕು ಅನ್ನುವಾಗ ನಾನ್ ಧ್ಯಾನದಲ್ಲಿ ಆ ರೀತಿ ನಾನ್ ಹೆಂಗಂದೆ ಭಗವಂತ ನೀನ್ ಬೇಕು ಅಂತ ನನ್ನನ್ನ ಅವ್ರು ಎಷ್ಟು ಪರಿವರ್ತನೆ ಮಾಡಬೇಕು ನೋಡಿ ಮಾಸ್ಟರ್ಸ್. ಅದಕ್ಕೆ ಒಬ್ಬ ಗುರು ಒಮ್ಮೆ ನಮ್ಮನ್ನ ಕೈ ಹಿಡಿದ್ರೆ ಖಂಡಿತವಾಗ್ಲೂ ಅವ್ನು ನಮ್ಮನ್ನ ಎತ್ತರಕ್ಕೆ ಕರ್ಕೊಂಡು ಹೋಗುವವರೆಗೂ ಅವ್ನು ನಮ್ಮನ್ನ ಬಿಡೋದಿಲ್ಲ. ಅದೇ ರೀತಿ ನಾವು ಕೂಡ ಆ ಧ್ಯಾನಕ್ಕೆ ಕಟ್ಟುನಿಟ್ಟಿನ ಪಾಡ ಹಾಕೊಂಡು ನಾವು ನಿಯಮಿತವಾಗಿ ಧ್ಯಾನಕ್ಕೆ ನಾವು ಸಾಕ್ತಾ ಇದ್ರೆ ಖಂಡಿತವಾಗ್ಲು ಭಗವಂತ ನಮ್ಮ ಶಿಖರ ಕರ್ಕೊಂಡು ಹೋಗ್ತಾನೆ ಮಾಸ್ಟರ್ಸ್. ಅಷ್ಟೊಂದು ನಮ್ಮ ಎತ್ತರಕ್ಕೆ ಕರ್ಕೊಂಡು ಹೋಗ್ತಾನೆ. ನೋಡಿ ಏನು ತಿಳಿಯುತ್ತಿರ್ಲಿಲ್ಲ, ಏನು ಹೇಳ್ಬೇಕು ಅಂತಿರ್ಲಿಲ್ಲ, ಏನು ಮಾತಾಡ್ಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ ಮಾಸ್ಟರ್ಸ್. ಅಟ್ ಎ ಟೈಮ್ ಆ ಧ್ಯಾನದಲ್ಲಿ ಇದೆಲ್ಲವನ್ನು ಅನುಭವಿಸೋ ಹಾಗೆ ಭಗವಂತ ನನ್ ಮಾಡ್ದ ಮಾಸ್ಟರ್ಸ್. ಹಾಗೂ ಈ ಅಭೂತಪೂರ್ವ ದಿನದ ಸಂಭ್ರಮಕ್ಕೆ ಎಷ್ಟೋ ದಿನಗಳ ಪರಿಶ್ರಮ ದಾರಿಗೆ ಈ ದಿನ ಎಲ್ಲವೂ ಸಾಕ್ಷಿಯಾಗಿ ಹೌದು ಮಾಸ್ಟರ್ಸ್. ನಾನು ಎಷ್ಟೋ ದಿನ ರಾತ್ರಿ ಅಂತಿರ್ಲಿಲ್ಲ, ಹಗಲಂತಿರ್ಲಿಲ್ಲ. ಯಾರೇ ಎಷ್ಟೇ ನನ್ನನ್ನ ಕೀಳಾಗಿ ನೋಡಿದ್ರು, ಬೈದ್ರು, ಏನೇ ಅಂದ್ರು ನಾನು ಯಾವ್ದನ್ನ ತಲೆ ಕೆಡಿಸ್ಕೊಳ್ತಾ ಇರ್ಲಿಲ್ಲ ಮಾಸ್ಟರ್ಸ್. ನಾನು ನನ್ನ ಗುರಿಗೆ ಮಾತ್ರ ಒಂದು ಪ್ರಾಮುಖ್ಯತೆ ಕೊಡ್ತಾ ಇದ್ದೆ. ಯಾರೇ ಏನೇ ಆಗಲಿ ಇಲ್ಲಿ ಇಂದಿಲ್ಲ ನಾಳೆ ಅವ್ರಿಗೆ ಈ ಧ್ಯಾನದ ಮಹತ್ವ ಗೊತ್ತಾಗ್ತಿತ್ತು. ಸೊ ಅಲ್ಲಿ ಒಟ್ಟ ನಾನು ಪೇಷನ್ಸ್ಲೇ ಇರ್ಬೇಕು ಅಂತ ಹೇಳಿ ಸೊ ನಾನು ಯಾರಿಗೂ ಏನೂ ಅನ್ನಕ್ ಹೋಗ್ತಿರಕ್ಕಿಲ್ಲ ಮಾಸ್ಟರ್. ಸೊ ಆ ಎಲ್ಲ ಪರಿಶ್ರಮ ಮಾಸ್ಟರ್ಸ್ ಇವತ್ತು ಆ ದಿನದ ಸಾಕ್ಷಿಗೆ ಇವೆಲ್ಲೂ ಸಾಕ್ಷಿ ಆಯ್ತು ಮಾಸ್ಟರ್ಸ್. ಸಾಧನೆಯ ಗುರಿಗೆ ಸಮೀಪಿದ ಭಾವ ಆವರಿಸಿ ಭಗವಂತನಿಗೆ ನನ್ನ ಗುರುವಿಗೆ ಸಮರ್ಪಕ ಭಾವದಿಂದ ಕರಗಳನ್ನು ಜೋಡಿಸಿ ವಂದನೆ ಸಲ್ಲಿಸುವ ಮೂಲಕ ಜೀವನದಲ್ಲಿ ನಾನು ಧನ್ಯತೆಯ ಭಾವದಲ್ಲಿ ಧನ್ಯೋಸ್ಮಿ ಆದೆ. ಖಂಡಿತವಾಗ್ಲು ಮಾಸ್ಟರ್ಸ್ ನಾನು ನನ್ನ ಗುರುವಿಗೆ ನನ್ನ ಧನ್ಯವಾದ ತಿಳಿಸಿ ಸಂಪೂರ್ಣವಾಗಿ ನಾನು ಧನ್ಯೋಸ್ಮಿ ಆದೆ ಮಾಸ್ಟರ್ಸ್. ಮೈ ರೋಮವು ಕೂಡ ಅಲುಗಾಡದೆ ದಿವ್ಯ ಆನಂದದಲ್ಲಿ ದೇಹವೆಲ್ಲ ತಲ್ಲೀನವಾಗಿ ಜೀವನ ಸಾರ್ಥಕತೆಯ ಭಾವ ಒಡಗೂಡಿ ನೋಡಿ ಮಾಸ್ಟರ್ಸ್. ಆ ಧ್ಯಾನದಲ್ಲಿ ಇದ್ದಾಗ ಒಂದು ರೋಮ ಕೂಡ ಅಲ್ಗಾಡ್ತಾ ಇರಕ್ಕಿಲ್ಲ ಮಾಸ್ಟರ್ಸ್. ನೋಡಿ ಅಂದ್ರೆ ಯಾವ ರೀತಿ ನಾವು ಒಮ್ಮೆ ಧ್ಯಾನದಲ್ಲಿ ಇನ್ವಾಲ್ವ್ ಅಂದ್ರೆ ಯಾವ ರೀತಿ ಆಗ್ತೈತಿ ಅಂತ ಹೇಳಿ ಮಾಸ್ಟರ್ಸ್. ನನ್ನ ಅಂದ್ರೆ ಕೂದಲು ಕೂಡ ರೋಮ ಕೂಡ ಅಲುಗಾಡದೆ ಆ ಆನಂದದಲ್ಲಿ ದೇಹವೆಲ್ಲ ತಲ್ಲೀನವಾಗಿ ಜೀವನ ಸ್ವಾರ್ಥಕತೆಯ ಭಾವ ಒಳಗೂಡಿ ಮನೆ ತುಂಬಿ ಬರೀ ಆ ಮನಸ್ಸು ತುಂಬಿ ಬರ್ತಾ ಇತ್ತು ಮಾಸ್ಟರ್ಸ್. ಇದೆಲ್ಲವೂ ಕೃತಜ್ಞತೆ ಸಲ್ಲಿಸಿದ್ಮೇಲೆ ಆ ಕಣ್ಣೀರ ಅವ್ರಿಗೆ ಅರ್ಪಿಸ್ಬೇಕು. ಈ ಕಣ್ಣೀರ್ ಮುಖಾಂತರ ಅವ್ರಿಗೆ ಹೇಳ್ಬೇಕು ಅಂತ. ಯಾಕಂದ್ರೆ ಅವಾಗ ಮಾತ್ರ ಹೊಡ್ತಾ ಇರ್ಲಿಲ್ಲ ಮಾಸ್ಟರ್ಸ್. ಮನೆ ತುಂಬಿ ಕಂಬನಿಗಳು ಜೋರಾಗಿ ಇರಿದು ನನ್ನ ಗುರುವಿನ ಪಾದ ತೊಳಲಿ ಎಂದು ಮನವಿ ಮಾಡಿಕೊಂಡೆ. ಹೌದು ಮಾಸ್ಟರ್ಸ್. ಅವಾಗ ನಾನು ಧ್ಯಾನದಲ್ಲಿ ತುಂಬಾ ಹೊತ್ತು ಭಗವಂತನಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ, ಇದು ಕಣ್ಣೀರ್ ಹರಿದು ನಿಮ್ಮ ಪಾದ ತೊಳಿಲಿ ಭಗವಂತ ಅಂತ ಹೇಳಿ ಮಾಸ್ಟರ್ಸ್. ಕನಸಿನಲ್ಲಿಯೂ ಕಾಣದ ಈ ರೀತಿಯ ದೃಶ್ಯಕ್ಕೆ ಧ್ಯಾನವೇ ಎಲ್ಲವನ್ನು ದಯಪಾಲಿಸಿದಾಗ ನೋಡಿ ಮಾಸ್ಟರ್ಸ್. ನಾನು ಖಂಡಿತವಾಗ್ಲೂ ಕನಸಲ್ಲೂ ಕೂಡ ಈ ರೀತಿಯ ಕಂಡಿರ್ಲಿಲ್ಲ. ಈ ರೀತಿ ಸೂಕ್ಷ್ಮ ಶರೀರ, ಈ ರೀತಿ ದೇಹ, ಈ ರೀತಿ ಚಕ್ರಗಳು ಯಾವುದನ್ನು ನಾನು ಕಂಡಿರ್ಲಿಲ್ಲ ಮಾಸ್ಟರ್ಸ್. ಅದೇ ರೀತಿ ಕನಸಿನಲ್ಲಿಯೂ ಕಾಣದ ಈ ರೀತಿಯ ದೃಶ್ಯಕ್ಕೆ ಧ್ಯಾನವೇ ಎಲ್ಲವನ್ನು ದಯಪಾಲಿಸಿದಾಗ ನೋಡಿ ಮಾಸ್ಟರ್ಸ್. ಧ್ಯಾನ ನಂಗೆ ಎಲ್ಲವನ್ನು ಕೊಟ್ಟು ಮಾಸ್ಟರ್ಸ್. ನಾನು ಏನೂ ಕೇಳಿರ್ಲಿಲ್ಲ, ನಾನು ಕೇಳಿದ ನನ್ಗೆ ಎಲ್ಲವನ್ನು ನನಗೆ ಧ್ಯಾನ ಧಾರೆ ಇರಿತು ಮಾಸ್ಟರ್ಸ್. ಆ ಕೃತಜ್ಞತೆಯ ಭಾವದಿಂದ ಶರಣಾಗಿ ಹೋದೆ. ನಾನು ಕಂಪ್ಲೀಟ್ ಆಗಿ ಶರಣಾಗಿ ಹೋದೆ ಮಾಸ್ಟರ್ಸ್. ಮತ್ತೊಂದು ದಿನ ಅಗಾಧ ಧ್ಯಾನದಲ್ಲಿ ಮುಳುಗಿದಾಗ 10 ನಿಮಿಷಗಳ ನಂತರ ಈ ದೇಹ ಸಂಚಲನೆ ಮಾಡಲು ಪ್ರಾರಂಭವಾಯಿತು. ಮತ್ತೊಂದ್ಸಲ ನಾನು ಧ್ಯಾನಕ್ಕೆ ಕೂತಾಗ ಒಂದು 10 ಮಿನಿಟ್ಸ್ ಆಗಿತ್ತು ಮಾಸ್ಟರ್ಸ್. ಅನ್ಕತಂಗ ನಾನು ಎಚ್ಚರಿದ್ನಿ. ಸೊ ಅದಾದ್ಕೂಲೆ ಈ ದೇಹ ಸಂಚಲನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಆಯ್ತು ಮಾಸ್ಟರ್ಸ್. ಆಗ ಬ್ರಹ್ಮಾಂಡ ಮುಂದೆ ನಾನಿದ್ದೆ ನೋಡಿ ಮಾಸ್ಟರ್ಸ್. ಅವಾಗ ನಾನು ಕಣ್ ತೆಗೆದು ನೋಡ್ಕೊಳ್ಳೆ ಮತ್ತೆ ಬ್ರಹ್ಮಾಂಡದಲ್ಲಿದ್ದೆ ಮಾಸ್ಟರ್ಸ್.
ನವಗ್ರಹಗಳ ದರ್ಶನ ಏನೆಂದು ಬಣ್ಣಿಸಲಿ. ಗ್ರಹಗಳ ಬಗ್ಗೆ ನೋಡ್ತೀನಿ ಮಾಸ್ಟರ್ಸ್, ಅಲ್ಲಿ ಕಣ್ಣು ಓಪನ್ ಆದ್ಕೂಡ್ಲೆ ಅಂದ್ರೆ ಅಲ್ಲಿದ್ದ ಪ್ರಪಂಚ ನೋಡ್ಕೊಳ್ಳಿ, ನಾನು ಆ ಗ್ರಹಗಳ ಮಧ್ಯೆ ಇದೆ ಏನು ಬೃಹದಾಕಾರದ ಗ್ರಹಗಳು ಮಾಸ್ಟರ್ಸ್, ಒಂದು ನೋಡಿದ್ರೆ ಮತ್ತೊಂದು ದೊಡ್ಡ ಗ್ರಹ. ಆ ಗ್ರಹಗಳ ನಡುವೆ ನಾವೆಲ್ಲ ಚಿಕ್ಕ ಚಿಕ್ಕ ಇರುವೆ ಅಂದ್ರೂ ಕಡಿಮೆ ಮಾಸ್ಟರ್ಸ್. ಎಷ್ಟು ಆಕಾರ ದೊಡ್ಡ ದೊಡ್ಡ ಗ್ರಹಗಳು ಅಂದ್ರೆ ನಾವು ಹೇಳೋದಕ್ಕೂ ಸಾಧ್ಯ ಇಲ್ಲ ಮಾಸ್ಟರ್ಸ್. ಗ್ರಹಗಳ ಬಗ್ಗೆ ಆ ತಿಳಿಯದೆ ಹೋದೆ, ನಂಗೆ ಏನೋ ಗೊತ್ತಾಗ್ಲಿಲ್ಲ ಮಾಸ್ಟರ್ಸ್. ಇನ್ನೂ ಇಷ್ಟೊಂದು ದೊಡ್ಡ ದೊಡ್ಡ ಕಲ್ಲುಗಳು ಅಂತ ನಾನು ತಿಳ್ಕೊಂಡಿದ್ದೆ ಮಾಸ್ಟರ್ಸ್. ಆಕಾಶದ ಎತ್ತರಕ್ಕೆ ಚುಮುಕಿದ ಹಾಗೆ ನಾನು ಬೃಹದಾಕಾರದ ದೊಡ್ಡ ದೊಡ್ಡ ಕಲ್ಲುಗಳ ಬಂಡೆಗಳಂತ ಗ್ರಹಗಳನ್ನು ನೋಡಲು ತುಂಬಾ ಆಕರ್ಷಣೀಯವಾಗಿತ್ತು ನೋಡಿ ಮಾಸ್ಟರ್ಸ್. ಬೃಹದಾಕಾರವಾದದ್ದು. ನಾನು ಆ ಬಂಡೆಗಲ್ಲಿಗಂತ ಮಧ್ಯೆ ನಾನಿದ್ದೆ ಮಾಸ್ಟರ್. ಅವನ ಆಕ್ಚುಲಿ ಅವನ ಬಂಡೆಗಲ್ಲುಗಳಂತೆ ಅನ್ಕೊಂಡಿದ್ದೆ ಮಾಸ್ಟರ್. ಅವುಗಳ ಗಾತ್ರ ಹೇಳತಿರೋದು ಅದು ಮಾಸ್ಟರ್ಸ್. ಅವು ಎಷ್ಟು ದೊಡ್ಡದು ಅಂತ ಹೇಳಕ್ಕೂ ನಂಗೆ ಅಸಾಧ್ಯವಾಗ್ಬೋದು, ಅಷ್ಟು ಪ್ರಮಾಣ ದೊಡ್ಡ ದೊಡ್ಡ ಮಾಸ್ಟರ್ಸ್. ಒಂದೇ ಕಕ್ಷೆಯಲ್ಲಿ ಸುತ್ತುತ್ತ ಅವುಗಳ ದರ್ಶನದಿಂದ ಖುಷಿ ಉಂಟಾಯ್ತು ಮಾಸ್ಟರ್ಸ್. ನೋಡಿ, ಒಂದೇ ಕಕ್ಷೆಯಲ್ಲಿ ತಮ್ಮ ಚಲನವಲನ ಒಂಚೂರು ಚೇಂಜ್ ಮಾಡ್ಕೊಂಡು ಸದಾಕಾಲ ಈ ರೀತಿ ಸುತ್ತುತ್ತಾ ಅಷ್ಟು ಗ್ರಹಗಳು ಮಾಸ್ಟರ್ಸ್ ಅಟ್ ಅ ಟೈಮ್ ನಾನು ನೋಡಿದ್ದು ತುಂಬಾ ಆಶ್ಚರ್ಯ ಆಯ್ತು ಮಾಸ್ಟರ್ಸ್. ನಂತರ ನನ್ನ ಗುರುವಿನ ಮೂಲಕ ಸಾಕ್ಷಾತ್ ವಿರಾಟ ರೂಪದಲ್ಲಿ ಭೂಮಿಗೆ ಆಧಾರವಾಗಿ ನಿಂತ ಸಾಕ್ಷಾತ್ ವಿಷ್ಣು ಭಗವಾನ ದರ್ಶನ ನೋಡಿ ಮಾಸ್ಟರ್ಸ್. ನಾನು ನೆಕ್ಸ್ಟ್ ಭೂಮಿಗೆ ಆಧಾರವಾಗಿ ನಿಂತ ಸಾಕ್ಷಾತ್ ವಿಷ್ಣು ಪರಮಾತ್ಮನ ನೋಡಿದೆ. ನಾನು ಡೈಲಿ ವಿಷ್ಣು ಸಹಸ್ರನಾಮ ಪಠನೆ ಮಾಡ್ತಿದ್ದೆ ಮಾಸ್ಟರ್. ಆದ್ರೆ ಆ ಭಗವಂತ ನಂಗೆ ಧ್ಯಾನದಲ್ಲಿ ಅವನು ವಿರಾಟ್ ರೂಪ ನೋಡುವ ಹಾಗೆ ಮಾಡ್ತಂತ ನಿಜವಾಗ್ಲೂ ಅನ್ಕೊಂಡಾಗಲ್ಲ ಮಾಸ್ಟರ್. ಆ ಸೀನ್ ಇನ್ನು ಅಂದ್ರೆ ಆ ದೃಶ್ಯ ಇನ್ನು ಕಣ್ಣಿಗೆ ಕಟ್ಟಿ ಹಾಕ್ತಂಗಿದೆ ಮಾಸ್ಟರ್ಸ್. ಅವನ ಕೈಯಲ್ಲಿ ಗದೆ, ದೊಡ್ಡ ಪ್ರಮಾಣದ ಆ ಭೂಮಿಗೆ ಆಧಾರವಾಗಿ ಭಗವಂತ ನಿಂತಿದ್ದ ಮಾಸ್ಟರ್ಸ್. ನೋಡಿ ಮುಗುಳ್ನಗೆತಾ ಇದ್ದ. ನಾನ್ ಮಾತ್ರ ಸಣ್ಣ ಇರುವೆ ತರ ಅವನ ಕಾಲ್ ಕೆಳಗೆ ಇದ್ದೆ ಮಾಸ್ಟರ್ಸ್. ಅವರೊಂದು ಸಂದೇಶ ನೀಡಿದ್ರು, ಈ ಭೂಮಿಗೆ ಅಧಿಪತಿ ನಾನು ಎಂದು ಅಂತ ಹೇಳಿ. ನೋಡಿ ಮಾಸ್ಟರ್, ಅವ್ರು ಹೇಳಿದ್ರು ಈ ಸರ್ವಮಂಡಲಕ್ಕೆ ಅಧಿಪತಿ ನಾನು, ಈ ಎಲ್ಲವೂ ನನ್ನ ಮುಷ್ಟಿಯಲ್ಲಿ ಅಂತ ಹೇಳಿದ್ರು ಮಾಸ್ಟರ್. ಎಲ್ಲವೂ ಅವರ ಮುಖಾಂತರನೇ ಅದೆಲ್ಲವೂ ಆ ಕಕ್ಷೆಯಲ್ಲಿ ತಿರುಗೋದು, ಭಗವಂತನ ಆ ಅನುಗ್ರಹದ ಮುಖಾಂತರನೇ ನಾವೆಲ್ಲವೂ ಜೀವಂತವಾಗಿರೋದು. ಈ ಭೂಮಿಗೆ ಆಧಾರ ಸಂಬಂಧ ವಿಷ್ಣು ಪರಮಾತ್ಮ ಅಂತ ಹೇಳಿದ್ರು ಮಾಸ್ಟರ್. ಆ ಮಾತು ಕೇಳಿ ಎಷ್ಟು ಆಶ್ಚರ್ಯ ಆಗಿರ್ಬೋದು ಮಾಸ್ಟರ್ಸ್. ಆವಾಗ ನಾನು ಒಂದು ಸಣ್ಣ ಇರುವೆ ರೂಪದಲ್ಲಿ ಅವರ ತೆಳಗೆ ನೋಡುವಾಗ ಆದ ಆನಂದ ಅಷ್ಟಿಷ್ಟಲ್ಲ ಮಾಸ್ಟರ್. ಯಾಕಂದ್ರೆ ನಾನು ಸಣ್ಣ ಇರುತ್ತಾರ, ಅವರು ದೊಡ್ಡ ವಿರಾಟ್ ರೂಪ ನಾನು ತೆಳಗೆ ಅಲ್ಲಿ ಅವ್ರ ಪಾದ ಸಣ್ಣ ಇರುವ ತರ ಇದ್ದೆ. ಬರೀ ಕತ್ತೆತ್ತಿ ನೋಡುವಾಗ ಅವ್ರು ಅಷ್ಟೊಂದು ದೊಡ್ಡ ಪ್ರಮಾಣದ್ದು ಮಾಸ್ಟರ್. ಒಂದು ಕೈಲಿ ಚಕ್ರ ಇತ್ತು, ಒಂದ್ ಕೈಲಿ ಗದೆ ಇತ್ತು, ಇನ್ನೊಂದ್ ಸ್ವಲ್ಪ ಸರಿಯಾಗಿ ನೋಡ್ಲಿಲ್ಲ ಮಾಸ್ಟರ್ಸ್. ಆನಂದ ಅಷ್ಟರಲ್ಲಿ ಅಷ್ಟಿಷ್ಟಲ್ಲ, ಆ ಅಪರೂಪದ ನೋಟ ಮನಸ್ಸಿನ ಪುಟದಲ್ಲಿ ಭಗವಂತನ ಅಚ್ಚ ಹಾಕಿದಂಗೆ ಆಗ್ತಿತ್ತು. ಅಂದ್ರೆ ಮಾಸ್ಟರ್ಸ್ ಅವನನ್ನ ನೋಡ್ತಾ ನೋಡ್ತಾ ನನ್ನೊಳಗೆ ಭಗವಂತ ಇದಾರೇನು ಉದ್ಭವ ಅನ್ನೋ ರೀತಿ ಅವರು ವಿರಾಟ್ ರೂಪ ಮಾಸ್ಟರ್ಸ್. ಆ ಧನ್ಯತೆಯ ಭಾವದಲ್ಲಿ ಶರಣಾಗಿ ಹೋದೆ ನೋಡಿ ಮಾಸ್ಟರ್ಸ್. ಅವ್ರನ್ನ ನೋಡ್ತಾ ನೋಡ್ತಾ ನಾನು ಅವ್ರಿಗೆ ಏನಪ್ಪ ಭಗವಂತನ ನೋಡುವಾಗ ಆಯ್ತು ಅಂತ ಹೇಳಿ ಅವ್ರನ್ನ ಶರಣಾಗ್ಬಿಟ್ಟಿ ಮಾಸ್ಟರ್ಸ್. ಅಂದ್ರೆ ನೀವೇ ಭಗವಂತ, ನೀವಿಲ್ದೆ ಇನ್ನೇನು ಇಲ್ಲ ಪರಮಾತ್ಮ. ಒಂದು ಸಣ್ಣ ಹುಲ್ಕಡ್ಡಿನೂ ಆಳ್ಗಾಡ್ಬೇಕಂದ್ರೆ ಎಲ್ಲದಕ್ಕೂ ನೀವೇ ಕಾರಣ ತಂದೆ, ಆದಿಯು ನೀವೇ ಅಂತ್ಯವು ನೀವೇ ಭಗವಂತ ಅಂತ ಹೇಳಿ ಮಾಸ್ಟರ್ಸ್. ಕೈಯಲ್ಲಿ ಗದೆ, ಇನ್ನೊಂದು ಕೈಯಲ್ಲಿ ಚಕ್ರ. ಆಹಾ, ಭೂಮಿಗೆ ಇಳಿದು ಬಂದಂತಹ ಸಂಭ್ರಮದಂತಿತ್ತು. ಭಗವಂತ ನಿಜವಾಗ್ಲೂ ಇಲ್ಲೇ ಇದ್ದಾರು, ಇಲ್ಲಿ ನಮ್ಮ ಕಣ್ಣು ಮುಂದೆ. ನಾನು ಹೇಳ್ತೇನೆ ಎಲ್ರು ನೋಡ್ರಿ ನೋಡ್ರಿ ಅಂತ, ಭಗವಂತ ಇಲ್ಲೇ ಇದ್ದಾರು, ಎಲ್ಲೂ ಹೋಗಿಲ್ಲ, ನಮ್ ಕಣ್ ಮುಂದೆನೆ ಇದ್ದಾರು ಅಂತ ಹೇಳಿ ಅಷ್ಟೊಂದು ಸಂಭ್ರಮ, ಅಷ್ಟೊಂದು ಖುಷಿ ಆಗ್ತಿತ್ತು ಮಾಸ್ಟರ್ಸ್. ನಂತರ ಅವರ ದರ್ಶನ ಪಡೆದು ಮುಂದೆ ಎಂದೂ ಕಾಣದ ಸಾಕ್ಷಾತ್ ನರಸಿಂಹ ಸ್ವಾಮಿಯವರ ಹತ್ತಿರ ಇದ್ದೀನಿ ಮಾಸ್ಟರ್ಸ್. ನಾನು ಜೀವಮಾನದಲ್ಲಿ ನರಸಿಂಹಸ್ವಾಮಿಯವ್ರನ್ನ ಡೈರೆಕ್ಟ್ ಆಗಿ ಅಂದ್ರೆ ಆಲ್ಬಮ್ ಏನಂತಾರೆ ಕ್ಯಾಲೆಂಡರ್ ಹೋಗೋ ಸಕಟ ಫೋಟೋ ಸಕಟ ನೋಡಿರಾಕಿಲ್ಲ ಮಾಸ್ಟರ್ಸ್. ಆ ರೀತಿ ನಾನು ನೆಕ್ಸ್ಟ್ ನೋಡಿದಾಗ ಅವ್ರ ಮುಂದೆನೆ ಇದ್ದೆ ಮಾಸ್ಟರ್ಸ್. ಕಣ್ಣು ಬಿಟ್ಟು ನೋಡಿದಾಗ ಅಪ್ಪ ಸೋತು ನೀರಾಗಿದ್ದೆ. ಅವ್ರನ್ನ ನೋಡಿ ಫುಲ್ ಹೆದರಿದ್ವಿ ಮಾಸ್ಟರ್ಸ್. ಅವರ ದೇಹವೆಲ್ಲ ಸಿಂಹದ ತರ ಇತ್ತು. ಅವ್ರ ಫೇಸು ಮತ್ತೆ ಆ ಸ್ಕಿನ್ ಮತ್ತೆ ಅವ್ರ ಕೈ ಎಲ್ಲವೂ ಸಿಂಹದ ಕೂದಲು ತರನೇ ಇತ್ತು ಮಾಸ್ಟರ್ಸ್. ಒಂದೊಂದು ಕೈ ಕೂಡ ಅಷ್ಟೇ
ತುಂಬಾ ಬಲಶಾಲಿಯಾಗಿದ್ದವು. ಅವರನ್ನು ಮುಟ್ಟುವ ಭಾಗ್ಯ ನನ್ನದಾಗಿತ್ತು. ಅವರನ್ನ ನಾನು ಬಲಗಡೆ ಸೈಡ್ ನಿಂತಿದ್ದೆ ಮಾಸ್ಟರ್ಸ್. ಅವ್ರ ಬಲಗಡೆ ಅವರು ಒಂದು ದೊಡ್ಡ ಸಿಂಹಾಸನ ಮೇಲೆ ಕೂತ್ಕೊಂಡಿದ್ರು. ಅವ್ರ ಬಲಗಡೆ ನಾನಿದ್ದೆ. ಅವ್ರ ಅವ್ರ ಬಲಗೈ ಮೇಲೆ ನಾನು ನನ್ನ ಕೈಗಳನ್ನ ಅವ್ರ ಮೇಲೆ ಇಟ್ಟಿದ್ದೆ ಮಾಸ್ಟರ್ಸ್. ಆ ಖುಷಿಗೆ ಅಂತೂ ನಾನು ಕರಗಿ ಹೋಗಿದ್ದೆ. ನನ್ನ 2 ಕೈಗಳಿಂದ ಆ ಭಗವಂತನ ಕೈ ಮುಟ್ಟುವಾಗ ಆದಂತಹ ಭಾವ ಅಂತಿದ್ದಲ್ಲ, ನೋಡಿ ಮಾಸ್ಟರ್, ಎಷ್ಟೊಂದು ಖುಷಿ, ಎಷ್ಟೊಂದು ಸಂತೋಷ. ಆ ಭಗವಂತ ನಾನು ನೋಡ್ತಾ ಇದ್ದೀನಿ ಈ ರೀತಿ ಕೈಗಳಿಂದ, ಅದು ನರಸಿಂಹ ಸ್ವಾಮಿಯವ್ರನ್ನ ಅಂತ ಹೇಳಿ ಇಷ್ಟೊಂದು ಖುಷಿ ಆಗಿದ್ದೆ. ಅದು ಎಲ್ಲ ಕೂದ್ಲೆಲ್ಲ ಹಿಂಗ್ ಹುಲ್ಗಳ ತರ, ಸಿಂಹದ ಕೂದ್ಲಿತ್ತು ಮಾಸ್ಟರ್ಸ್. ಆ ರೀತಿ ಅವರನ್ನು ಮುಟ್ಟುವಾಗ ಕಣ್ಣು ತುಂಬಿಕೊಂಡು ಭಗವಂತನಿಗೆ ಕೃತಜ್ಞತೆ ಅರ್ಪಿಸಿದೆ. ತುಂಬಾ ಅಳು ಬರ್ತಾ ಇತ್ತು ಮಾಸ್ಟರ್ಸ್. ಭಗವಂತ ನನ್ನ ಎದುರಿಗೆ ಇದ್ದಾನೆ, ಅವನನ್ನು ಮುಟ್ತಾ ಇದ್ದೀನಿ ಅನ್ನುವಂತ ಪ್ರೀತಿ, ಅದೊಂದು ಖುಷಿ ಮಾಸ್ಟರ್ಸ್. ಹೇಳ್ಬೇಕು ಅಂದ್ರೆ ಕೃತಜ್ಞತೆ ಅರ್ಪಿಸಿದೆ. ನಂತರ ಅವರ ದರ್ಶನ ಪಡೆದು ಮುಂದೆ ಕರೆದುಕೊಂಡು ಹೋದರು. ಅಲ್ಲಿ ಎಲ್ಲೆಲ್ಲೂ ಕಾಣದ ಮಧುರೆಯಲ್ಲಿ ಶಿಲೆಯಾಗಿ ನಿಂತ ರಾಧಾಕೃಷ್ಣರನ್ನು ನಾನು ನಿಜವಾಗಿಯೂ ಜೀವಂತ ರೂಪದ ದರ್ಶನ ಮಾಡುತ್ತಾ ನೋಡಿ ಮಾಸ್ಟರ್ಸ್. ಮಥುರೆಯಲ್ಲಿ ರಾಧಾಕೃಷ್ಣರ ಯಾವ ರೀತಿ ಶಿಲೆ ಇದೆಯಲ್ಲ, ಆ ರೀತಿ ನಾನು ಶಿಲೆನ ಅದು ಶಿಲೆ ನಾನು ನಿಜವಾಗ್ಲೂ ನನ್ನ ಧ್ಯಾನದಲ್ಲಿ ಅವ್ರಿಬ್ಬರನ್ನು ನೋಡಿದೆ ಮಾಸ್ಟರ್ಸ್. ನೋಡಿದೆ ಅಂದ್ರೆ ನಾನು ಅವ್ರ ಪಾದ ತೆಳಗ್ ಕೂತ್ಕೊಂಡಿದ್ದೆ. ಸೊ ಅದಷ್ಟೇ ನನಗೆ ನೆನಪು ಮಾಸ್ಟರ್ಸ್. ಅಂದ್ರೆ ನನ್ನದಂತಹ ಭಾಗ್ಯ ಅಲ್ಲವೇ ತಂದೆ, ಕಣ್ಣು ಮುಂದೆ ಕಂಬನಿಯೇ ಮಾತಾಡಿದ್ದು, ಧನ್ಯವಾದ ತಿಳಿಸಿತು. ನೋಡಿ ಮಾಸ್ಟರ್ಸ್, ನನಗೂ ಮಾತಾಡಕ್ ಆಗ್ಲಿಲ್ಲ. ನನ್ನ ಕಣ್ಣೀರು ಮಾತು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಿತ್ತು, ಕೃತಜ್ಞತೆ ಹೇಳ್ತಿತ್ತು ಮಾಸ್ಟರ್ಸ್. ಅವರ 2 ಪಾದಗಳನ್ನು, ಕೃಷ್ಣ ಮತ್ತು ರಾಧೆಯರ ಒಂದು ಪಾದವನ್ನು ಮುಟ್ಟುವಾಗ ಜೀವನ ಮುಕ್ತಿ ಎಲ್ಲಿ ಎನ್ನುವ ಭಾವ ಉಂಟಾಯಿತು ಮಾಸ್ಟರ್ಸ್. ನೋಡಿ, ಆ ಭಗವಂತನ ಪಾದ, ನಾನು ಕೃಷ್ಣ ಪರಮಾತ್ಮನ ಪಾದನ ಮುಟ್ಟುವಾಗ ಭಗವಂತ ಎಲ್ಲೆಲ್ಲೂ ಮುಕ್ತಿ ಪಡೆಯಕ್ ಹೋಗ್ತೀವಿ, ಈ ಪಾದ ತೆಳಗೆ ಇದೆಯಪ್ಪ ತಂದೆ ಅಂತೇಳಿ ತುಂಬಾ ಇದೆಲ್ಲ ಮನಸ್ಸು ತುಂಬಿ ಬಂದಿತ್ತು ಮಾಸ್ಟರ್ಸ್. ಅಷ್ಟೊಂದು ನಿರಾಳವಾಗಿ ಹೋಗಿದ್ದೆ, ಅಷ್ಟೊಂದು ಮುಕ್ತಳಾಗಿ ಹೋಗ್ಬಿಟ್ಟಿದೆ ಮಾಸ್ಟರ್ಸ್. ಹೇಳಲು ಪದಗಳಿಲ್ಲ. ಆದರೆ ಅದನ್ನ ನನ್ನ ಮನಸ್ಸಿನಲ್ಲಿಯೇ ಆನಂದಿಸಿದೆ. ನಾನು ಅದ್ರ ಬಗ್ಗೆ ಹೇಳ್ಕೋಬೇಕು ಮಾಡ್ಕೋಬೇಕಂದ್ರ ಆಕ್ಚುಲಿ ಪದಗಳೇ ಹೊರಡುವುದಿಲ್ಲ ಮಾಸ್ಟರ್ಸ್. ಯಾಕಂದ್ರೆ ಆ ಆನಂದ, ಆ ಖುಷಿನ ಇನ್ನು ನನ್ನೊಳಗೆ ಇಟ್ಕೊಂಡಿದ್ದೀನಿ ಮಾಸ್ಟರ್ಸ್. ಅಷ್ಟೊಂದು ಸಂಭ್ರಮ ಪಟ್ಟೆ, ಅಷ್ಟೊಂದು ನಾನು ಖುಷಿ ಪಟ್ಟೆ. ಆ ಕೃಷ್ಣನ ಪಾದ ನೀಲಿ ಬಣ್ಣದ ದಿಂದ ಕೂಡಿತ್ತು. ಕಾಲಿನ ದೊಡ್ಡ ಗಾತ್ರದ ಖಡ್ಗ ಹಾಕಿಕೊಂಡಿದ್ದರು. ರಾಧೆಯ ಕೂಡ ಅಷ್ಟೇ ವರ್ಣಮಯ, ಅಂದ್ರೆ ಅವರ ಕಾಲಿನ ಸುತ್ತೆಲ್ಲ ಚಿತ್ತಾರಗಳಿಂದ ರಂಗೋಲಿ ತರ, ಹಿಂಗ್ ಮೆಹಂದಿ ತರ ಹಿಂಗ್ ರಂಗೋಲಿ ಹಾಕೊಂಡಿದ್ರು ಪಾದ ಸುತ್ತೆಲ್ಲ ಮಾಸ್ಟರ್ಸ್. ಆ ಪಾದ ಅಂದ್ರೆ ಅವರು ಮತ್ತೆ ಕಾಲಿಗೆ ದೊಡ್ಡ ಪ್ರಮಾಣದ ಗೆಜ್ಜೆ ಹಾಕೊಂಡಿದ್ರು. ಆ 2 ಪಾದಗಳನ್ನ ನಾನು ಮುಟ್ಟಿ ನಮಸ್ಕಾರ ಮಾಡಿದೆ ಮಾಸ್ಟರ್ಸ್. ತುಂಬು ಹೃದಯದಿಂದ ಧನ್ಯವಾದ ತಿಳಿಸಿದೆ. ನಂತರ ಅವ್ರಿಗೆ ನಾನು ನಮಸ್ಕಾರ ಮಾಡಿ ಕೃತಜ್ಞತೆ ಸಲ್ಲಿಸಿ ನಾನ್ ನೆಕ್ಸ್ಟ್ ಹೋಗಿದ್ದು ಬಾಬಾಜಿಯವ್ರ ಹತ್ರ. ನಂತರ ಬಾಬಾಜಿ ಹಾಗೂ ತ್ರಿಲಿಂಗ ಸ್ವಾಮಿ ಗುರುಗಳ ಇಬ್ಬರದು ಒಟ್ಟಿಗೆ ದರ್ಶನ ಪಡೆಯುವಾಗ ನೋಡಿ ಮಾಸ್ಟರ್ಸ್, ನಾನು ಬಾಬಾಜಿಯವ್ರು ಒಂದು ಬೆಟ್ಟದ ಮೇಲೆ ಕೂತ್ಕೊಂಡಿದ್ರು. ಅವ್ರ ಜೊತೆ ತ್ರಿಲಿಂಗ ಸ್ವಾಮಿಗಳು ಅಂತ ಹೇಳಿ, ಅವ್ರ ಬಗ್ಗೆ ನಂಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಸೊ ಬಾಬಾಜಿನ ನಂಗೆ ಅವ್ರನ್ನ ತೋರಿಸಿದ್ರು, ಇವ್ರು ನೋಡು ತ್ರಿಲಿಂಗ ಸ್ವಾಮಿಗಳು ಅಂತ ಹೇಳಿ. ಅವ್ರಿಗೂ ನಾನು ನಮಸ್ಕಾರ ಮಾಡಿದೆ. ಬಾಬಾಜಿಯವ್ರನ್ನ ಎಷ್ಟೋ ದಿವಸದ ಮೇಲೆ ನೋಡ್ಬೇಕು ಅನ್ನೋದಕ್ಕೆ ತುಂಬಾ ಆಸೆ ಇತ್ತು. ಇತ್ತಿತ್ತಲಾಗಿ ಅವ್ರು ಧ್ಯಾನದಲ್ಲಿ ನಂಗೆ ಕಾಣನೇ ಇರಾಕಿಲ್ಲ. ಕರೆ ಅವತ್ತು ನಾನು ಧ್ಯಾನದಲ್ಲಿ ನಾನು ಪೂರ್ಣ ಕಂಪ್ಲೀಟ್ ಆಗಿ ನಾನು ಅವ್ರನ್ನ ನೋಡಿದೆ ಮಾಸ್ಟರ್ಸ್. ದರ್ಶನ ಪಡೆಯುವಾಗ ಮನವೆಲ್ಲ ಹಗುರವೆನಿಸುತ್ತಿತ್ತು. ಅವ್ರನ್ನ ನೋಡಿದಾಗ ತುಂಬಾ ಖುಷಿ ಆಗ್ತಿತ್ತು. ಮನಸ್ಸೆಲ್ಲ ಫುಲ್ ಖುಷಿಲಿ ತೇಲಾಡ್ತಿದ್ದೆ. ಬಾಬಾಜಿಯವರು ಬಂದರು ಅಂತೇಳಿ ಮಾಸ್ಟರ್ಸ್. ಬಾಬಾಜಿಯವರನ್ನು ನೋಡಬೇಕು ಎನ್ನುವ ಎಷ್ಟೋ ದಿನಗಳ ಚಡಪಡಿಕೆ ಆ ಧ್ಯಾನದಲ್ಲಿ ನನಗೆ ಲಭಿಸಿತು. ನಾನು ಎಷ್ಟೋ ದಿವಸಗಳಿಂದ ಆಸೆ ಇಟ್ಕೊಂಡಿದ್ದೆ, ಬಾಬಾಜಿಯವರನ್ನ ನಾನು ಕಂಪ್ಲೀಟ್ ಆಗಿ ನೋಡ್ಬೇಕು, ಅವ್ರ ಜೊತೆ ಮಾತಾಡ್ಬೇಕು ಅಂತ ಹೇಳಿ. ಸೊ ಆ ಆಸೆ ನಂಗೆ ಅವತ್ತಿನ ಧ್ಯಾನದಲ್ಲಿ ಲಭಿಸಿತು ಮಾಸ್ಟರ್ಸ್. ಅವರ ಕಾಂತಿ, ಆ ಬೆಳಕು, ಅವರ ದರ್ಶನ, ಅವರ ಮುಗುಳ್ನಗೆ ನನಗೆ ನನ್ನಲ್ಲೇ ಬಂದಿಯಾದೆ ಎನ್ನುವ ಹಾಗೆ ನೋಡಿ ಮಾಸ್ಟರ್ಸ್. ನಾನು ಅವ್ರನ್ನ ನೋಡ್ತಾ ಅವ್ರದ್ದೇನು ಕಾಂತಿ ಮಾಸ್ಟರ್ಸ್. ನಾನು ಅದೇ ಹೇಳಿದ್ರು ಕಮ್ಮಿ. ನೀವ್ ಯಾರು ಗೊತ್ತಾ, ಅದನ್ನ ಅನುಭವಿಸ್ತಾರೋ ಅದು ಅವ್ರಿಗೆ ಮಾತ್ರ ಗೊತ್ತು. ಆ ಬಾಬಾಜಿಯವರು ಯಾವ ರೀತಿ ಇದ್ದಾರೆ ಅಂದ್ರೆ, ಅವರಲ್ಲಿ ಏನಿದ್ದ ಬೆಳಕು, ಅವ್ರನ್ನ ನೋಡಿದ್ರೆ ಸಾಕು
ಕೈ ತಾನಾಗೆ ಎಬ್ಬಿಸಿ ಕೈ ಮುಗಿಯುವಾಗ ಹಾಕ್ತಿದ್ದೆ. ಏನಾದ್ರು ಮಾತಾಡ್ಬೇಕು ಅಂದ್ರೆ ಒಂದು ಮಾತೇ ಬರೋದಿಲ್ಲ ಮಾಸ್ಟರ್ಸ್. ಅಲ್ಲಿ ನಾನು ಎಷ್ಟು ಅನ್ಕೊಂಡಿದ್ದೆ ಬಾಬಾಜಿ ಮಾತಾಡ್ಬೇಕು ಅಂತೇಳಿ. ಖರೆ ಬರೀ ಅಳುದು ಅಂದ್ಬಿಟ್ಟು ಬರೀ ಏನು ಬರ್ತಾ ಇಲ್ಲ ಮಾಸ್ಟರ್ಸ್. ನಾನ್ ತುಂಬಾ ಹೋಗಿರುತ್ತೆ. ಆದ್ರೆ ಅವ್ರು ನೋಡ್ತಾ ಪೂರ್ಣ ಪ್ರಮಾಣದ ನಾನ್ ಕರಗೇ ಹೋಗ್ಬಿಟ್ಟಿದ್ದೆ. ಸೊ ಅವಾಗ ಅನಿಸ್ತಿತ್ತು ನನ್ನೊಳಗೆ ನನ್ನನ್ನ ಕಟ್ಟಿ ಹಾಕೊಂಡೇನೇನೋ ಅನ್ನುವಂತ ಭಾವ ನಂಗಲ್ಲಿ ಉಂಟಾಗ್ತಿತ್ತು ಅಷ್ಟೇ. ನಾನು ತುಂಬಾ ಚಡ್ಪಡಿಸಿದ್ದೆ ಬಾಬಾಜಿ. ಅದು ಈ ಗಂಟಲ ಮುಖಾಂತರ ಬಾಯಿಗೆ ಶಬ್ದನೇ ಬರ್ಲಿಲ್ಲ, ಬಾಬಾಜಿ ಅನ್ನೋ ಮಾತು ಕೂಡ ಬರ್ಲಿಲ್ಲ ಮಾಸ್ಟರ್ಸ್. ಅವರನ್ನ ನೋಡ್ತಾನೆ ನಾನು ಕರಗಿ ಹೋಗ್ಬಿಟ್ಟಿದ್ದೆ. ಅವರನ್ನು ಬಿಟ್ಟು ಬರಲು ಮನಸ್ಸು ತುಂಬಾ ಆತುರ. ಅಲ್ಲಿಂದ ನನ್ನನ್ನ ಅವರು ನೀನ್ ಹೋಗು ಅನ್ನುವಾಗ ನಂಗೆ ತುಂಬಾ ನಿಮ್ಮನ್ನ ಬಿಟ್ಟು ಹೋಗಕ್ ಆಗೋದಿಲ್ಲ ಭಗವಂತ ಅಂತೇಳಿ. ಅಂದ್ರೆ ಅಲ್ಲಿ ಟೈಮ್ ಅಷ್ಟೊಂದು ಇರಾಕಿಲ್ಲ ಮಾಸ್ಟರ್ಸ್. ಸೊ ಅವರು ನನಗೆ ಕಳ್ಸ್ಕೊಳೋರಿದ್ರು. ಸೊ ಕರೆ ಮನಸ್ಸು ತುಂಬಾ ಅಲ್ಲಿ ಹೋದಾಗ ಭಾರ ಆಗತ್ತಿತ್ತು. ನಾನ್ ಹೋಗೋಕ್ಕೂ ಕೂಡ ಆಗ್ವತ್ತಾಗಿತ್ತು ಮಾಸ್ಟರ್ಸ್. ಅಷ್ಟೊಂದು ದುಃಖ. ಆ ಅವ್ರನ್ನ ಬಿಟ್ಟು ಬರೋಕ ಆ ಕಲ್ಲು ಹಿಡ್ಕೊಂಡೋಳು ಹಿಂಸರೋಕೆ ಆಗ್ತಾ ಇರಲಿಲ್ಲ. ಸೊ ಅವ್ರನ್ ಬಗ್ಗೆ ಹೇಳ್ಬೇಕು ಅಂದ್ರೆ ಪದಗಳಿಲ್ಲ ಮಾಸ್ಟರ್ಸ್. ಸೊ ತುಂಬಾ ಆತುರತೆ ಇದ್ದೆ. ಸೊ ಬಿಟ್ಟು ಬರಲು ಮನಸ್ಸು ಕೂಡ ಪೂರ ಪ್ರಮಾಣ ಕಣ್ಣಾಗ ಹೋಗಿತ್ತು ಮಾಸ್ಟರ್ಸ್. ಆಕ್ಚುಲಿ ಅವತ್ತು ನನ್ನಲ್ಲಿ ನಾನು ಬಂದೆ ಅದೇನು ಹಾಗೆ. ಅವರನ್ನು ಬಿಟ್ಟು ಬರಲು ಮನಸ್ಸು ತುಂಬಾ ಆತುರತಾ ಇತ್ತು. ಆದರೂ ಅನಿವಾರ್ಯ ಬರ್ಲೇಬೇಕಿತ್ತು. ಏನು ಮಾಡಕ್ಕಾಗೋದಿಲ್ಲ, ನೀನ್ ಹೋಗ್ಲೇಬೇಕು ಅನ್ನುವಂತ ಶಬ್ದ ಅವರಿಂದ ಬಂತು ಮಾಸ್ಟರ್ಸ್. ಸೊ ಅದಾದ್ಮೇಲೆ ನಾನು ಅಲ್ಲಿ ನಿಂತಿರ್ಲಿಲ್ಲ. ಸೊ ಬಂದ್ಬಿಟ್ಟೆ. ಆಮೇಲೆ ನಂಗೆ ತ್ರಿಲಿಂಗ ಸ್ವಾಮಿಯವ್ರ ದರ್ಶನ ಮಾಡಿಸಿದ್ರು. ಇವರು ಈ ರೀತಿ ಅಂತ ಹೇಳ್ಕೊಟ್ರು. ಅವ್ರನ್ನ ನೋಡಿದ್ದೆ. ಅವರು ನಾನು ನೋಡಿದಾಗ ತುಂಬಾ ಅಂದ್ರೆ ತುಂಬಾ ದಪ್ಪಿದ್ದಾರೆ. ಒಂದೇ ದೊಡ್ಡ ಪ್ರಮಾಣದ ರುದ್ರಾಕ್ಷಿ ಹಾಕೊಂಡಿದ್ದಾರೆ. ಮೈ ತುಂಬಾ ಬಟ್ಟೆ ಇರ್ಲಿಲ್ಲ ಮಾಸ್ಟರ್ಸ್. ಸೊ ಅವರು ಒಂದ್ ಬೆಟ್ಟದಲ್ಲಿ ಕೂತು ಧ್ಯಾನ ಮಾಡ್ತಾ ಇದ್ರು. ಸೊ ನಂಗೆ ಅವ್ರನ್ನ ಪರಿಚಯ ಮಾಡಿಕೊಟ್ರು. ಬಾಬಾಜಿ ಅವ್ರ ಪರಿಚಯ ಮಾಡಿಕೊಟ್ರು. ಅವ್ರಿಗೂ ಕೂಡ ನಮಸ್ಕಾರ ಮಾಡ್ದೆ. ಅಂದ್ರೆ ನನ್ನಲ್ಲಿ ಅವರಲ್ಲಿ ತುಂಬಾ ಗ್ಯಾಪ್ ಇತ್ತು. ಬಾಬಾಜಿ ಅವ್ರು ಅಷ್ಟು ಸ್ವಲ್ಪ ದೂರ ಕೂತಿದ್ರು, ನಾನ್ ಸ್ವಲ್ಪ ದೂರ ಕೆಳಗೆ ಇದ್ದೆ ಮಾಸ್ಟರ್ಸ್. ಆದರೂ ಅನಿವಾರ್ಯ ಬರ್ಲೇಬೇಕಿತ್ತು. ಏಕೆಂದ್ರೆ ಮುಂದಿನ ಪಯಣಕ್ಕಾಗಿ ಹೀಗೆ ಸಾಗುವಾಗ ನೋಡಿ, ನಾನು ಮತ್ತೆ ಮುಂದೆ ಪಯಣ ಮಾಡ್ಬೇಕಿತ್ತು. ನನ್ನ ಗುರುಗಳು ನನಗ್ ಕರ್ಕೊಂಡು ಹೋಗ್ಬೇಕಾಗಿತ್ತು ಮಾಸ್ಟರ್ಸ್. ಸಾಗುವಾಗ ನಾನು ಸತ್ಯಯುಗದಲ್ಲಿ ಇದ್ದೆ ನೋಡಿ ಮಾಸ್ಟರ್ಸ್. ನಾನು ಅಲ್ಲಿಂದ ಅದ್ಕೋತ ಬಂದ್ಮೇಲೆ ಅಲ್ಲಿ ಕಣ್ಣು ಬಿಟ್ಮೇಲೆ ನೋಡಿ ಸತ್ಯಯುಗ ಮಾಸ್ಟರ್ಸ್. ಸತ್ಯಯುಗ ಯಾವ ರೀತಿ ಅಂದ್ರೆ ನಾನಲ್ಲಿ ಅಲ್ಲಿ ಆ ಈಗ ಒಂದ್ ಊರಿಗೆ ಹೋಗ್ತೀವಿ ಅಂತಂದ್ರೆ ಅಲ್ಲಿ ಹೋಗಿರ್ತೀವಿ ಅನ್ನೋ ಗುಡ್ಕ ಅಲ್ಲಿ ನನ್ ಕಣ್ಣು ಓಪನ್ ಆದ್ವು ಮಾಸ್ಟರ್. ಆ ಕಣ್ಣುಗಳು ತೆರೆದಾಗ ಕಪ್ಪನೆಯ ಪರದೆ ಸರಿದು ಬೆಳಕಿನ ಛಾಯೆ ಆವರಿಸ್ತು ಮಾಸ್ಟರ್. ಒಮ್ಮೆ ಕತ್ತಿಗೆ ಬಂದಿದ್ದು, ಒಮ್ಮೆ ದೊಡ್ಡ ಪ್ರಮಾಣದ ಬೆಳಕು ಬಂದು ಆ ರೀತಿ ಆಯ್ತು ಮತ್ತೆ ಮಾಸ್ಟರ್ಸ್ ಕಣ್ಣು ಮುಂದೆನೆ. ಸೊ ನಾನ್ ಸುತ್ತಲೂ ನೋಡ್ತೀನಿ, ತುಂಬಾ ಹುಚ್ಚ ಹಸಿರು ವನ, ಬೆಟ್ಟ, ಗುಡ್ಡ, ಕಾಡು, ಏನು ಸೊಗಸಾದ ಪ್ರಕೃತಿ, ಎಲ್ಲ ನದಿಗಳು ಎಲ್ಲ ನನ್ ಕಣ್ಮುಂದೆನೆ ಇತ್ತು ಮಾಸ್ಟರ್ಸ್ ಆ ಸತ್ಯಯುಗದಲ್ಲಿ. ಬಣ್ಣದ ಚಿಟ್ಟಿಗಳು, ಏನು ವಿಸ್ಮಯ. ಜನರೆಲ್ಲ ತಮ್ಮ ತಮ್ಮ ಕೆಲಸದಲ್ಲಿ ನಿರತರಾಗಿ ಕಾಯಕವೇ ಕೈಲಾಸವೆಂಬಂತೆ ಭಗವಂತನ ನಾಮ ಸ್ಮರಣೆಯಲ್ಲೇ ತಲ್ಲೀನರಾಗಿದ್ದರು. ನಾನು ಎಷ್ಟೋ ಮಂದಿ ಮಾತಾಡ್ಸಕ್ ಹೋದೆ, ಒಬ್ರು ಮಾತಿಲ್ಲ ಕಥಿಲ್ಲ. ಅವರ ಮನಸ್ಸಿನಲ್ಲಿ ಕಂಟಿನ್ಯೂಸ್ ಆಗಿ ಭಗವಂತನ ನಾಮಸ್ಮರಣೆ ಮಾಡ್ತಾ ಇದ್ರು ಮಾಸ್ಟರ್ಸ್. ನೋಡಿ ಏನಪ್ಪಾ ಅದು ಸತ್ಯಯುಗ, ಇಷ್ಟೊಂದು ಅದ್ಭುತವಾಗಿದೆ ಅಂತ ಅನಿಸಿತು ಮಾಸ್ಟರ್ಸ್. ಅಷ್ಟೊಂದು ಸುಂದರವಾದ ಪ್ರಪಂಚ ಅಂತ ಹೇಳಿಕ್ಕೆ ಖುಷಿ ಆಗ್ತಿದೆ ಮಾಸ್ಟರ್ಸ್. ಭಗವಂತನನ್ನು ಕಲ್ಲಾಗಿ ನೋಡುವ ನಾವು ಸತ್ಯಯುಗದಲ್ಲಿ ಎಲ್ಲೆಲ್ಲೂ ಭಗವಂತನೇ ಕಾಣುತ್ತಿದ್ದರು ಮಾಸ್ಟರ್ಸ್. ನಾವು ಗುಡಿಗಳಿಗೆ ಹೋಗಿ ಕಲ್ಲು ರೂಪದಲ್ಲೇ ಭಗವಂತನ ನೋಡ್ತೀವಿ ಮಾಸ್ಟರ್ಸ್. ಆದ್ರೆ ಸತ್ಯಯುಗದಲ್ಲಿ ಆ ರೀತಿ ಎಲ್ಲ ಎಲ್ಲೆಲ್ಲೂ ಭಗವಂತನ ದರ್ಶನ. ಎಷ್ಟು ಭಗವಂತ, ಅಯ್ಯೋ ನೋಡಿ ಇಷ್ಟೊಂದು ಖುಷಿ ಆಯ್ತು. ಸತ್ಯಯುಗಕ್ಕೆ ಯಾವಾಗ ಹೋಗ್ತೀವಪ್ಪ ನಾವು, ಆ ರೀತಿ ಅನ್ಸಿತು ಮಾಸ್ಟರ್ಸ್. ಕಣ್ಣು ಹಾಯಿಸ್ದೆಲ್ಲ ಭಗವಂತ ನಿಂತಿರ್ತಾನೆ ನೋಡು. ಒಬ್ರು ಜಗಳ ಇಲ್ಲ, ಒಬ್ರಿಗೊಬ್ರು ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಸಿಟ್ಟಿಲ್ಲ, ದ್ವೇಷ ಇಲ್ಲ. ಆ ಯುಗದಲ್ಲಿ ಏನೇನು ಇಲ್ಲ, ಅಧರ್ಮಕ್ಕೆ ಜಾಗನೇ ಇಲ್ಲ ಅಂತೇಳಿ ಹೇಳಿದ್ರು ಮಾಸ್ಟರ್ಸ್. ಅಷ್ಟೊಂದು ಧರ್ಮಯುತವಾಗಿ ನಡೆಯುವಂತ ಸತ್ಯಯುಗ ಮಾಸ್ಟರ್ಸ್ ಅಲ್ಲಿ. ಏನು ನಾಮಸ್ಮರಣೆ ಭಗವಂತನ ಒಂದು ಕ್ಷಣನು ನಾವು ನಾಮಸ್ಮರಣೆ ಮಾಡ್ತೀವಿ. ಒಂದೊಂದ್ ಕ್ಷಣ ಏನಾದ್ರೂ ನೀರ್ ಕುಡಿಬೇಕಾದ್ರೆ ಇದನ್ ಮಾಡ್ಬೇಕಾದ್ರೆ ಅವನನ್ನ ಮರ್ತು ಬಿಡ್ತೀವಿ. ಆಮೇಲೆ ಎಷ್ಟೋ ಹೊತ್ತಿನೆಲ್ಲ ಅವ್ನ್ ನೆನಪಾಗ್ತಿದೆ, ಮತ್ ನಾಮಸ್ಮರಣೆ ಮಾಡ್ಬೇಕು ಅಂತ ಹೇಳಿ. ಆದ್ರೆ ಆ ಯುಗದಲ್ಲಿ ಹಾಗಲ್ಲ.
ಎಷ್ಟೊಂದು ನಿಷ್ಕಲ್ಮಶವಾದ ಆ ಭಗವಂತನನ್ನ ಜೊತೆ ಅವರು ನಾಮಸ್ಮರಣೆ ಮಾಡ್ತಾರಂದ್ರೆ ಒಬ್ರು ಮಾತಾಡಿದ್ರು ಸಹಿತ ಮಾತಾಡಕ್ ಅವ್ರಿಗೆ ಆಗೋದಿಲ್ಲ. ಕೇವಲ ನಾಮಸ್ಮರಣೆ, ಕೇವಲ ಭಗವಂತ ಅಂತೇಳಿ ಎಂತ ಅದ್ಭುತವಾದ ಪ್ರಪಂಚ ಇದೆ ಮಾಸ್ಟರ್ಸ್. ಎಂತ ರೋಮಾಂಚನ ಪುಳಕವೆಂದರೆ ಕಲ್ಲು ಕೂಡ ಕರಗುವ ಹಾಗೆ ನಾನು ಕೂಡ ಅಲ್ಲಿನ ದೈವತ್ವಕ್ಕೆ ಕರೆದು ಹೋದೆ ನೋಡಿ ಮಾಸ್ಟರ್ಸ್. ಅಲ್ಲಿನ ದೈವತ್ವ, ಅಲ್ಲಿನ ಆ ಜನಗಳ ಒಡನಾಟ, ಅಲ್ಲಿನ ಪ್ರೀತಿ, ಅಲ್ಲಿ ಭಗವಂತನ ಬಗ್ಗೆ ಇರುವಂತ ಆಸಕ್ತಿ ನೋಡಿದ್ರೆ ಯಾವ್ದಾದ್ರು ಕಲ್ಲು ಕೂಡ ಕರಗಬಹುದು. ಆ ರೀತಿಯಂತ ಕಲಿಯು ಸಾರಿ ಸತ್ಯಯುಗ ಮಾಸ್ಟರ್ಸ್ ಅಲ್ಲಿ ನಾನು ಕೂಡ ಅದೇ ರೀತಿ ಕರಗಿ ಹೋಗಿದ್ದೆ. ಈ ಕಾಲಮಾನದ ಘಟ್ಟದಲ್ಲಿ ಇರುವಾಗ ಆಗ ಮತ್ತೊಮ್ಮೆ ಆಸೆ ಆಯ್ತು ಭಗವಂತ ನೋಡಿ ಮಾಸ್ಟರ್ಸ್. ಈ ಕಾಲಮಾನದ ಘಟ್ಟದಲ್ಲಿ ಸತ್ಯಗಳನ್ನ ನಾನು ನೋಡ್ಕೊಂಡ್ ಬಂದ್ಮೇಲೆ ನನಗೆ ಮತ್ತೆ ಆಸೆ ಆಯ್ತು. ಆಕ್ಚುಲಿ ಭಗವಂತ ಅಂದ್ರೆ ಮಾಸ್ಟರ್ಸ್ ಬೈತರು ಯಾವ್ದು ಆಸೆ ಇಟ್ಕೋಬಾರ್ದು ಅಂತ ಹೇಳಿ. ಸರಿ, ನಾನು ಸತ್ಯವಾಗ ನೋಡ್ಕೊಂಡ್ ಬಂದಾಗ ನನ್ಗೆ ಮತ್ತೆ ಮತ್ತೆ ಆಸೆ ಆಯ್ತು. ಏನು ಅಂತ ಹೇಳಿದ್ರೆ ಮಾಸ್ಟರ್ಸ್, ಇನ್ನೊಮ್ಮೆ ಭಿಕ್ಷೆ ನಿಮ್ಮ ಹತ್ರ ಬೇಡಬೇಕು ಭಗವಂತ. ಈ ಈ ಈ ತರ ಮನದಲ್ಲಿ ಕಳವಳ, ಧ್ಯಾನದಿಂದ ಹೊರ ಬಂದಾಗ ಆಸೆಗಳ ಚೀಲವನ್ನು ತುಂಬಿಕೊಂಡು ಬಂದಾಗ ನೋಡಿ ಮಾಸ್ಟರ್ಸ್, ನಾನು ಸತ್ಯವರಿಂದ ಬಂದಾಗ ನಾನು ನನ್ನ ಆಸೆಗಳ ಮೂಟೆಗಳನ್ನ ಹೊತ್ಕೊಂಡ್ ಬಂದಿದ್ದೆ. ಯಾವ ರೀತಿ ಅಂತಂದ್ರೆ ಒಂದೊಂದಾಗಿ ಬೇಡಬೇಕು ಎನ್ನುವ ತವಕ ಶುರುವಾಯ್ತು. ನಿಮ್ಮ ಹತ್ರ ಕೇಳಬೇಕು ಭಗವಂತ, ಒಂದೊಂದೇ ಕೇಳಬೇಕು. ನನ್ನಲ್ಲಿ ಯಾವ ರೀತಿ ನನ್ನ ಆಸೆಗಳನ್ನ ಹೊತ್ಕೊಂಡ್ ಬಂದಿದ್ದೀನಿ ಧ್ಯಾನದಲ್ಲಿ ಅಂತ ಹೇಳಿದ್ರೆ, ಭಗವಂತ ನನಗೆ ಹೂವಾಗಬೇಕು ಎನ್ನುವ ಆಸೆ. ಭಗವಂತ ಏನಾದ್ರೂ ಮಾಡು, ಈ ಜನ್ಮ ತಗೋ ನನ್ನ ಹೂವಾಗುವಂಗ್ ಮಾಡು ಭಗವಂತ. ಯಾಕೆ ಅಂದ್ರೆ ಸದಾ ಕಾಲ ನಿಮ್ಮನ್ನು ಹೂಗಳಿಂದ ತುಂಬಬೇಕು ಮತ್ತು ಹೂಗಳಿಂದ ನಿಮ್ಮನ್ನು ಅಲಂಕಾರ ಮಾಡಬೇಕು, ನಿಮ್ಮನ್ನು ಶೃಂಗಾರ ಮಾಡಬೇಕು. ಈ ಪುಷ್ಪಗಳ ರಾಶಿಯಲ್ಲಿ ಮಧ್ಯೆ ನಿಮ್ಮನ್ನು ಕಣ್ತುಂಬ ನೋಡ್ಬೇಕನ್ನುವ ಆಸೆ ಭಗವಂತ. ಅದಕ್ಕೆ ನನ್ನ ಹೇಗಾದ್ರೂ ಮಾಡಿ ನೀನು ಹೂವನ್ನಾಗಾದ್ರೂ ಮಾಡು. ಈ ಜೀವನ ಅನ್ಕೋಬೇಡ, ಈ ಮಾನವ ದೇಹ ಅನ್ಕೋಬೇಡ. ಸೊ ಅಲ್ಲಿದೆಲ್ಲ ನನ್ನ ಪ್ರಕೃತಿಯ ಸೌಂದರ್ಯ ಸವಿದ್ಮೇಲೆ ಅನಿಸ್ತಾ ಇದೆ ಭಗವಂತ. ಏನಾದ್ರೂ ಮಾಡಿ ನೀನ್ ಪಾದಕ್ಕಾದ್ರೂ ಬೀಳ್ಬೇಕು ಅಂತ ಹೇಳಿ ಕಲ್ಲಾಗುವ ಆಸೆ ತಂದೆ. ಯಾಕಂದ್ರೆ ಸದಾ ಕಾಲ ನಿನ್ನ ಕಾಲಿನ ಕೆಳಗೆ ಇರುವ ಭಾಗ್ಯ ಬೇಕು ಎನ್ನುವ ಆಸೆ ಪರಮಾತ್ಮ ನೋಡಿ ಮಾಸ್ಟರ್. ಎಟ್ಲೀಸ್ಟ್ ನನ್ನ ಆದ್ರೂ ಆಗುವಂಗ್ ಮಾಡು, ಎಟ್ಲೀಸ್ಟ್ ಪಾದ ತರ ನಾನು ಬೀಳ್ಬೇಕು ಅನ್ನುವಂತ ಆಸೆ. ಯಾರು ಯಾರು ಮುಟ್ಟದಿರುವ ಪರಿಶುದ್ಧವಾದ ಎಳನೀರು ಆಗಬೇಕು ಎನ್ನುವ ಆಸೆ. ಯಾಕೆಂದ್ರೆ ಸದಾಕಾಲ ನಿನ್ನ ಮೈ ತೊಳೆಯುವಂತ ಶುದ್ಧ ಅಮೃತವಾಗಬೇಕು ಎನ್ನುವ ಆಸೆ. ನೋಡಿ ಮಾಸ್ಟರ್ಸ್, ನಾವು ಎಷ್ಟೋ ನದಿಗಳನ್ನ ಮುಟ್ಬೋದು, ಇದನ್ ಮಾಡ್ಬೋದು, ಆದರೆ ಈ ನೀರು ಅದು ಪವಿತ್ರವಾದಂತ ನೀರು, ಅದು ಭಗವಂತನಿಗೆ ಮಾತ್ರ ಅರ್ಪಿಸುವಂತ ಎಳ್ನೀರು. ಅದು ಶುದ್ಧವಾದ, ಅಲ್ಲಿ ಯಾವುದೇ ತರ ಕಲ್ಮಲಿಲ್ಲ, ಏನೂ ಇದಿಲ್ಲ ಮಾಸ್ಟರ್ಸ್ ಆ ಎಳ್ನೀರಿನಲ್ಲಿ ಅಲ್ವಾ. ಸೊ ಅಟ್ಲೀಸ್ಟ್ ನನ್ನನ್ನ ಹಾಗಾದ್ರೂ ಆಗುವಂಗ್ ಮಾಡು ತಂದೆ. ದೀಪ ಆಗುವ ಆಸೆ. ಏಕೆಂದ್ರೆ ಸದಾ ಕಾಲ ಆರೂಢ ದೀಪ ಅಂದ್ರೆ ಎಂದು ಆರದಂತ ದೀಪ ಆಗೋಗ್ಬೇಕು ನನ್ನ ಆಸೆ. ತುಂಬಾ ನಿಮ್ಮನ್ನ ನೋಡುತ್ತಾ ನಿಮ್ಮನ್ನು ದೀಪದಿಂದ ಕಂಗೊಳಿಸಬೇಕೆಂಬ ಆಸೆ ತಂದೆ. ನೋಡಿ ಅಟ್ಲೀಸ್ಟ್ ದೀಪರೇ ಆಗುವಂಗ್ ಮಾಡ್ರಿ. ಸದಾಕಾಲ ನಿಮ್ಮನ್ನ ನೋಡ್ತಾ ಇರ್ಬೋದು, ಅಂದ್ರೆ ನಿಮ್ಮ ಕಾಂತಿನ ಕಂಗೊಳಿಸ್ತಾ ಇರ್ಬೋದು ಅನ್ನುವಂತ ಆಸೆ ಭಗವಂತ. ಕರ್ಪೂರ ಆಗಬೇಕು ಎನ್ನುವ ಆಸೆ. ನನ್ನನ್ನು ನಾನು ಸುಟ್ಟುಕೊಂಡು ಪ್ರಜ್ವಲಿಸಿ ನನ್ನಲ್ಲಿರುವ ದುರ್ಗುಣಗಳು ಮಾಯವಾಗಿ ದೀಪ ಉರಿದು ಕಾಂತಿಯಿಂದ ನಿಮ್ಮನ್ನು ಒಂದು ಕ್ಷಣವಾದ್ರೂ ನೋಡಬೇಕೆನ್ನುವ ತವಕ ತಂದೆ. ನೋಡಿ ಮಾಸ್ಟರ್ಸ್, ಅಟ್ಲೀಸ್ಟ್ ಕರ್ಪೂರನಾದ್ರೂ ಮಾಡಿದ್ರೆ ಒಂದು ಕ್ಷಣ ನಾನು ಸುಟ್ಕೊಂಡು ಅದು ಬೆಂಕಿ ಹತ್ತಿ ಆ ಒಂದು ಕ್ಷಣದಾದ್ರೂ ನಾನು ನಿಮ್ಮನ್ನು ನೋಡಿ ಮುಗಿಸ್ಬೋದು ಅಂತ ಹೇಳಿ ಭಗವಂತ. ಹತ್ತಿ ಆಗಬೇಕು ಎನ್ನುವ ಆಸೆ ತಂದೆ. ಹತ್ತಿಯ ದಾರವೆಂಬ ಉಣ್ಣೆಯ ಮೂಲಕ ನಿಮ್ಮನ್ನು ಅಪ್ಪಿಕೊಳ್ಳಬೇಕೆಂಬ ಆಸೆ ಸದಾಕಾಲ. ನೋಡಿ ಆ ಭಗವಂತ ಮೇಲೆ ಬಟ್ಟೆ ಯಾವ ರೀತಿ ಇರ್ತಿದೆ ಅಲ್ವಾ ಮಾಸ್ಟರ್ಸ್, ಆ ರೀತಿ ಆದ್ರೂ ನಾನು ನಿನ್ ಜೊತೆ ಇರ್ಬೇಕು ಭಗವಂತ. ಸೊ ಅಟ್ಲೀಸ್ಟ್ ನನ್ನ ಹತ್ಯೆ ಆದ್ರೂ ಹಾಕುವಂಗ್ ಮಾಡು ಅಂತ ಹೇಳಿ ಎನ್ನುವ ಆಸೆ ತಂದೆ. ಸದಾಕಾಲ ಅಂದ್ರೆ ಸದಾಕಾಲ ನಿಮ್ ಜೊತೆನೆ ಇರುವಂತ ಆಸೆ. ಅಂದ್ರೆ ಅಪ್ಪುಗೆಯಲ್ಲಿ ಹೊನ್ನಾಗಬೇಕು ಎಂಬ ಆಸೆ. ಅಟ್ಲೀಸ್ಟ್ ನಾನು ಬಂಗಾರ ತುಣುಕಾದ್ರೂ ಆಗ್ಬೇಕು. ಯಾಕಂದ್ರೆ ಆ ಆಭರಣಗಳಿಂದ ಪ್ರಜ್ವಲಿಸುವ ನಿಮ್ಮನ್ನ ಆ ತುಣುಕ್ ಬಂಗಾರದಲ್ಲಾದ್ರೂ ನಿಮ್ಮ ಹಾಕೊಂಡಂತ ಇಡೀ ಬಂಗಾರದಲ್ಲಿ ಆ ಸರಗಳಲ್ಲಿ ಒಂದ್ ತುಣುಕಾದ್ರೂ ಅಟ್ಲೀಸ್ಟ್ ಬಂಗಾರ ಆದ್ರೆ ನಾನ್ ನಿಮ್ಮ ಇದ್ರ ಮೇಲೆ ಇರ್ಬೋದು ಅನ್ನುವಂತ ಆಸೆ ಮಾಸ್ಟರ್ಸ್.
ಗಂಧವಾಗಬೇಕು ಎನ್ನುವ ಆಸೆ. ಯಾಕೆಂದ್ರೆ ದುರ್ಗದಿಂದ ಕೂಡಿದ ಈ ದೇಹವು ಆ ಗಂಧ ಮುಖಾಂತರವಾದ್ರೂ ನಿಮಗೆ ಪರಿಮಳವಾಗಬೇಕು ಎನ್ನುವ ಆಸೆ ತಂದೆ. ಅಟ್ಲೀಸ್ಟ್ ನನ್ನನ್ನ ಗಂಧ ಆದ್ರೂ ಮಾಡಿ ಭಗವಂತ ಅಂತ ಹೇಳಿ. ಆಸೆ ದುರಾಸೆ ಆದರೂ ಪರವಾಗಿಲ್ಲ ಪರಮಾತ್ಮ, ದುರಾಸೆಯಿಂದಲೇ ಬೇಡುವೆನು ಮತ್ತೊಮ್ಮೆ ಮಗದೊಮ್ಮೆ ನೀವೇ ಬೇಕು ಎನ್ನುವ ಆಸೆ ತಂದೆ ಗುರು ಮಾಸ್ಟರ್ಸ್. ಸತ್ಯವಾಗಿ ಹೋಗಿ ಬಂದ್ಮೇಲೆ ನನ್ನನ್ನು ನಾನು ಮರ್ತು ಬಿಟ್ಟಿದ್ದೀನಿ ಮಾಸ್ಟರ್ಸ್. ಯಾಕಂದ್ರೆ ಅಲ್ಲಿರುವಂತ ವಾತಾವರಣ ಇದನ್ನ ನೋಡಿ ಎಲ್ಲೆಲ್ಲೂ ಭಗವಂತನ ಎಲ್ಲೆಲ್ಲೂ ಧರ್ಮ, ಎಲ್ಲೆಲ್ಲೂ ಆ ಅಮುಕ್ತ ಪ್ರೀತಿ, ಅಮುಕ್ತ ವಾತ್ಸಲ್ಯ ಎಲ್ಲವನ್ನು ನಾನು ಧ್ಯಾನದಲ್ಲಿ ನೋಡ್ಕೊಂಡ್ ಬಂದ ಅವಾಗಿನಕ್ಕಿಂತ ನನಗೆ ಫುಲ್ ಮತ್ತೆ ಚೇಂಜ್ ಆಗಿತ್ತು ಮಾಸ್ಟರ್ಸ್. ಧ್ಯಾನದಲ್ಲಿ ಆಗುವಂತ ಅದ್ಭುತ ಈ ಪವಾಡನೆ ಅಂತ ಹೇಳ್ಬೋದು ಮಾಸ್ಟರ್ಸ್. ಸೊ ಎಲ್ಲವನ್ನು ನನ್ ಕಣ್ಣಿಗೆ ಕಟ್ಟಿ ಆಗಿದೆ ಮಾಸ್ಟರ್ಸ್. ಸೊ ತುಂಬಾ ಅದ್ಭುತವಾಗಿತ್ತು. ದಯವಿಟ್ಟು ನೀವೆಲ್ಲರೂ ಧ್ಯಾನ ಮಾಡಿ, ನಿಮಗೆ ಇನ್ನೂ ನನಗೆ ಹೆಚ್ಚಿಗೆ ನಿಮಗೆ ದರ್ಶನ ಆಗ್ಬೋದು ಭಗವಂತನಿಂದ ಮಾಸ್ಟರ್ಸ್. ಸೊ ಇವತ್ತಿನ ಟಾಪಿಕ್ ಇಲ್ಲೇ ಮುಗಿಸ್ತಾ ಇದ್ದೀನಿ ಮೇಡಮ್.